Hello, my dear little champions. Welcome back to PW Kannada class 9th and 10th YouTube channel. This is Ashok SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಬ್ಯಾಕ್ ಟು ಸೂಪರ್ 30 ಸೀರೀಸ್. ಇವತ್ತು ನಾವು 10th ಫಿಸಿಕ್ಸ್ ಅಲ್ಲಿ ಬರುವಂತಹ ಲಾಸ್ಟ್ ಚಾಪ್ಟರ್ ದಟ್ ಈಸ್ ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಸೊ ಈ ಸೋರ್ಸಸ್ ಆಫ್ ಎನರ್ಜಿ CBSE ಬೋರ್ಡ್ಗೆ ಇಲ್ಲ, ಬಟ್ SSLC ಬೋರ್ಡ್ಗಿದೆ, ದಟ್ ಈಸ್ ಅ ಸ್ಟೇಟ್ ಬೋರ್ಡ್ ಅಂಡ್ ಇಟ್ ಕ್ಯಾರೀಸ್ 2 marks. ಓಕೆ, ಸೊ ಇದರಿಂದ ನಮಗೆ MCQ ಕ್ವಶನ್ಸ್ ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಅದರಿಂದ ನಾವು ಇಲ್ಲಿ MCQ ಕ್ವಶನ್ಸ್ನ ಜಾಸ್ತಿ ಡಿಸ್ಕಸ್ ಮಾಡ್ತೇವೆ ಆ್ಯಂಡ್ ದರ್ ಇಸ್ ಅ ಚಾನ್ಸ್ ಆಫ್ ಆಸ್ಕಿಂಗ್ ಅ ಶಾರ್ಟ್ ಟೈಪ್ ಕ್ವಶನ್ಸ್ ಫಾರ್ 2 marks. ಸೊ ಅದನ್ನ ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಆರ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇಲ್ಲಿ ಚಾಪ್ಟರ್ ನೇಮ್ ನೋಡ್ಬೋದು ನೀವು. ಓಕೆ, ಸೊ ಹಿಯರ್ ಸೋರ್ಸಸ್ ಆಫ್ ಎನರ್ಜಿ, ರೈಟ್? ಸೊ ಫಸ್ಟ್ ಕ್ವಶನ್ ನೋಡೋಣ. First question, identify from the following a conventional source of energy. ಇದರಲ್ಲಿ conventional source of energy ಯಾವುದಂತೇಳಿ ಐಡೆಂಟಿಫೈ ಮಾಡಬೇಕು. ಸೊ ವಾಟ್ ಯು ಮೀನ್ ಬೈ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ? ಸೊ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ತುಂಬ ವರ್ಷಗಳಿಂದ, ಓಕೆ, ಪೂರ್ವಜರಿಂದ ಹಿಡಿದು ಇಲ್ಲಿವರೆಗೆ ಯೂಸ್ ಮಾಡುವಂಥ ಸೋರ್ಸ್ ಆಫ್ ಎನರ್ಜಿ ಯಾವುದು? ಓಕೆ, ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಸೋರ್ಸ್ ಆಫ್ ಎನರ್ಜಿ ಬರುತ್ತೆ. ಒಂದು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಬರುತ್ತೆ. ಸೊ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ವಾಟ್ ಅಬೌಟ್ ನಾನ್ ಕನ್ವೆನ್ಷನಲ್ ಸೋರ್ಸಸ್? ಸೊ ಇಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಾದಂತೆಲ್ಲ ನಮಗೆ ಸೋರ್ಸ್ ಆಫ್ ಎನರ್ಜಿ ಜಾಸ್ತಿ ಬೇಕಾಯ್ತು. ಅಂದರೆ ಎನರ್ಜಿ ಜಾಸ್ತಿ ಬೇಕಂದ್ರೆ ಸೋರ್ಸ್ ಆಫ್ ಎನರ್ಜಿ ಸಹಿತ ಜಾಸ್ತಿ ಇರಲೇಬೇಕು. ಸೊ ಅದರಿಂದ ನಾವೇನು ಮಾಡಿದ್ವಿ ಅಂದರೆ ಯೂಸಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ನಮ್ಮ ನೇಚರಲ್ಲಿರುವಂತಹ ಸೋರ್ಸ್ ಆಫ್ ಎನರ್ಜಿನ ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ನಮಗೆ ಬೇಕಾದಂಥ ಎನರ್ಜಿನ ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವುಗಳನ್ನ ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಅದರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ಸೋಲಾರ್ ಎನರ್ಜಿ, ಆಪ್ಷನ್ ಬಿ ಟೈಡಲ್ ಎನರ್ಜಿ, ಆಪ್ಷನ್ ಸಿ ನ್ಯಾಚುರಲ್ ಗ್ಯಾಸ್ ಅಂಡ್ ಆಪ್ಷನ್ ಡಿ ಬಯೋ ಎನರ್ಜಿ. ಇದರಲ್ಲಿ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ನೂರಾರು ವರ್ಷಗಳಿಂದ ಗೊತ್ತಿರುವಂಥ ಎನರ್ಜಿ ಯಾವುದು, ಮತ್ತೆ ಈಗಿನ ಜನರೇಷನಲ್ಲಿ ಅಂದರೆ ಒಂದು 20-30 ವರ್ಷಗಳ ಹಿಂದೆ ನಾವು ಕಂಡುಕೊಂಡಿರೋಂಥ ಹೊಸ ವಿಧಾನದಿಂದ ನಾವು ಸೋರ್ಸ್ ಆಫ್ ಎನರ್ಜಿನ ಕಂಡುಕೊಂಡಿದ್ದೀವಿ, ಅಂದರೆ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆನ್ಸ್ ಗೊತ್ತಾದರೆ ನೀವು ಆರಾಮ್ಸೆ ಇಲ್ಲಿ ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡ್ಬೋದು. ನೋಡಿ, ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದ್ರೇನು? ಇಲ್ಲಿ ಎನರ್ಜಿ ಫ್ರಮ್ ಅ ಸನ್, ಮೇ ಬಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ರೇಡಿಯೇಷನ್ ಅಂದರೆ 2 ಟೈಪಲ್ಲಿ ಬರುತ್ತೆ ನಮಗೆ. ಓಕೆ, ಒಂದು ಲೈಟ್ ಎನರ್ಜಿಯಲ್ಲಿ, ಇನ್ನೊಂದು ಹೀಟ್ ಎನರ್ಜಿಯಲ್ಲಿ. ಸೊ ಸೋಲಾರ್ ಪ್ಯಾನಲ್ನ ಯೂಸ್ ಮಾಡಿಕೊಂಡು ನಾವು ಸೋಲಾರ್ ಎನರ್ಜಿನ ಜನರೇಟ್ ಮಾಡ್ಬೋದು. ಅಂದರೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಆಯ್ತು ತಾನೆ. ಸೊ ಹೆನ್ಸ್ ಇಟ್ ಈಸ್ ನಾಟ್ ಅ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಮತ್ತೆ ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಅಂದ್ರೇನು? ಈ ವೇವ್ಸ್ ಯೂಸ್ ಮಾಡಿಕೊಂಡು ಜನರೇಟ್ ಮಾಡುವಂಥ ಎನರ್ಜಿನೇ ನಾವು ಟೈಡಲ್ ಎನರ್ಜಿ ಅಂತೀವಿ. ಟೈಡ್ಸ್ ಇಂದ ಜನರೇಟ್ ಆಗೋದು ಸಮುದ್ರದಲ್ಲಿ. ಓಕೆ, ಸೊ ಇದು ಸಹಿತ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜನರೇಟ್ ಮಾಡ್ತಿರೋದ್ರಿಂದ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಈ ನ್ಯಾಚುರಲ್ ಗ್ಯಾಸ್ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಇವಾಗಲೂ ಗೊತ್ತಿದೆ. ಸೊ ಹೆನ್ಸ್ ಇಟ್ ಈಸ್ ದ ನ್ಯಾಚುರಲ್ ಗ್ಯಾಸ್. ಆ್ಯಂಡ್ ಲಾಸ್ಟ್ ಒನ್ ಬಯೋ ಎನರ್ಜಿ, ಅಂದರೆ ಬಯೋಮಾಸ್ ಇಂದ ನಾವು ಎನರ್ಜಿನ ಕ್ರಿಯೇಟ್ ಮಾಡ್ತೀವಲ್ಲ ಅಥವಾ ಜನರೇಟ್ ಮಾಡ್ತೀವಲ್ಲ ಅದನ್ನ ಬಯೋ ಮಾಸ್ ಎನರ್ಜಿ ಅಥವಾ ಬಯೋ ಎನರ್ಜಿ ಅಂತ ಕರಿತೀವಿ, ರೈಟ್? ಸೊ ಇದು ಸಹಿತ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಬರುತ್ತೆ. ಫೈನ್. ಸೊ ಹೆನ್ಸ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನ್ ನಂಬರ್ 2. ದಟ್ ಈಸ್ which of the following is an indirect form of solar energy? ಯಾವ ಟೈಪ್? ಫಾರ್ಮ್ ಆಫ್ ಸೋಲಾರ್ ಎನರ್ಜಿ. ಇಂಡೈರೆಕ್ಟ್ ಫಾರ್ಮ್ ಆಫ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿಯಿಂದ ನಮಗೆ ಎಷ್ಟು ವಿಧದಲ್ಲಿ ನಮಗೆ ಎನರ್ಜಿ ಸಿಗುತ್ತೆ ಅಂದರೆ ಸನ್ನಿಂದ ಎಷ್ಟು ವಿಧದಲ್ಲಿ ನಮಗೆ ಎನರ್ಜಿ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಸೊ ಒಂದು ಸೋಲಾರ್ ಪ್ಯಾನಲ್ ಇಂದ ನಾವು ಎನರ್ಜಿನ ಕ್ರಿಯೇಟ್ ಮಾಡ್ಕೋಬಹುದು, ಮತ್ತೆ ಥರ್ಮಲ್ ಎನರ್ಜಿ, ಮತ್ತೆ ಈ ಓಷನ್ ಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ. ಸೊ ಈ ಥರ ತುಂಬ ವಿಧಾನಗಳಿದೆ. ಓಕೆ, ಅದರಲ್ಲಿ ಇಂಡೈರೆಕ್ಟ್ ಫಾರ್ಮ್ ಆಫ್ ಸೋಲಾರ್ ಎನರ್ಜಿ ಯಾವುದು? ಇಂಡೈರೆಕ್ಟ್ ಫಾರ್ಮ್. ಸೊ ಎಲ್ಲ ಫಾರ್ಮ್ಸ್ ಆಫ್ ಎನರ್ಜಿ ಫ್ರಮ್ ದ ಸನ್ ಗೊತ್ತಿದ್ರೆ ನೀವು ಆರಾಮ್ಸೆ ಇಲ್ಲಿ ಮಾರ್ಕ್ ಮಾಡಬಹುದು ರೈಟ್ ಆನ್ಸರ್ನ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಟೈಡಲ್ ಎನರ್ಜಿ, ಆಪ್ಷನ್ ಬಿ ಎನರ್ಜಿ ಫ್ರಮ್ ವೇಸ್ಟ್, ಆಪ್ಷನ್ ಸಿ ಜಿಯೋಥರ್ಮಲ್ ಎನರ್ಜಿ, ಆಪ್ಷನ್ ಡಿ ಎಲೆಕ್ಟ್ರಿಸಿಟಿ. ಇಲ್ಲಿ ಡೈರೆಕ್ಟ್ ಆಗಿ ಎಲೆಕ್ಟ್ರಿಸಿಟಿನ ನೋಡ್ಕೊಂಡ್ರೆ ಆಪ್ಷನ್ ABCD ಅಲ್ಲಿ ನೋಡ್ಕೊಂಡ್ರೆ ಆಪ್ಷನ್ ಎ ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಯಾವ ಥರ ಕ್ರಿಯೇಟ್ ಆಗುತ್ತೆ? ಈ ಸೂರ್ಯ ಕಿರಣಗಳು ಅಂದರೆ ಸೂರ್ಯನ ಶಾಖ ಈ ಸಮುದ್ರದಲ್ಲಿ ಬಿದ್ದಾಗ ಅಲ್ಲಿ ಟೈಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಟೈಡ್ಸ್ ಕ್ರಿಯೇಟ್ ಆಗಿ ಅದರಿಂದ ಜನರೇಟ್ ಆಗುವಂಥ ಎನರ್ಜಿನ ನಾವು ಟೈಡಲ್ ಎನರ್ಜಿ ಅಂತ ಕರಿತೀವಿ. ಸೊ ಇದು ಆಲ್ಮೋಸ್ಟ್ ಡೈರೆಕ್ಟ್ ಎನರ್ಜಿ, ರೈಟ್? ಇಲ್ಲಿ
ಎನರ್ಜಿ ಫ್ರಮ್ ವೇಸ್ಟ್. ಎನರ್ಜಿ ಫ್ರಮ್ ವೇಸ್ಟ್ ಯಾವ ತರ? ಸೊ ಫಸ್ಟ್ ವೇಸ್ಟ್ ಅಂದ್ರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬಹುದು? ಪ್ಲಾಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆಫ್ ಪ್ಲಾಂಟ್ಸ್, ಅಥವಾ ನಾವು ಡೆಡ್ ಪ್ಲಾಂಟ್ಸ್ ಅಂತ ಕರಿತಲ್ಲ, ಕ್ರಾಪ್ಸ್. ಸೊ ಇವೆಲ್ಲ ವೇಸ್ಟ್ ಅಂತ ಕರೆಯೋದು. ಓಕೆ, ಇಲ್ಲಿ ಎನರ್ಜಿ ಫ್ರಮ್ ದ ವೇಟ್ಸ್. ವೇಟ್ಸ್ ಅಂತಂದ್ರೆ ಯಾವ ತರ? ಫಸ್ಟ್ ನಾವು ಸಸ್ಯ ಅಥವಾ ಮರಗಳನ್ನು ತಗೊಂಡ್ರೆ ಈ ಸನ್ ರೇಡಿಯೇಷನ್ ರೀಚ್ ಆಗಿ, ಅಂದ್ರೆ ಇಲ್ಲಿ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. ಫೋಟೋಸಿಂಥಸಿಸ್ ಗೊತ್ತಿದೆಯಲ್ಲ? ಸೊ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ ಯಾವುದು? ಸಸ್ಯಗಳು, ರೈಟ್? ಸೊ ಇಲ್ಲಿ ಈ ಸೋಲಾರ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಅವುಗಳಿಗೆ ಆಹಾರ ಆಗುತ್ತೆ. ಆಮೇಲೆ ತುಂಬಾ ವರ್ಷಗಳಾದ್ಮೇಲೆ ಅಥವಾ ಸ್ವಲ್ಪ ದಿನಗಳಾದ್ಮೇಲೆ ಅಥವಾ ಸ್ವಲ್ಪ ತಿಂಗಳುಗಳಾದ್ಮೇಲೆ ಕೆಲವು ಸಸ್ಯಗಳು ಡೆಡ್ ಆಗುತ್ತೆ, ರೈಟ್? ಅದನ್ನ ನಾವು ವೇಸ್ಟ್ ಅಂತ ಕರಿತೀವಿ. ಆ ವೇಸ್ಟ್ ನಾವು ಬಯೋಮಾಸ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ. ಓಕೆ, ಬಯೋಮಾಸ್ ಅಲ್ಲಿ ಡೈರೆಕ್ಟ್ ಆಗಿ ನಮಗೆ ಬಯೋಮಾಸ್ ಸಿಗ್ತಿಲ್ಲ. ಸೊ ಫಸ್ಟ್ ಸೋಲಾರ್ ರೇಡಿಯೇಷನ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. ಆ ಕೆಮಿಕಲ್ ಎನರ್ಜಿನ ನಾವು ಸಸ್ಯ ಮತ್ತು ಮರಗಳು ಉಪಯೋಗಿಸ್ತವೆ. ಓಕೆ, ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅಥವಾ ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅವಾಗ ಏನಾಗುತ್ತೆ, ಈ ಸಸ್ಯಗಳ ಸತ್ತೋದ್ರೆ ಅಥವಾ ಎಲೆಗಳು ಉದುರಿದ್ರೆ ಅವುಗಳನ್ನ ನಾವು ಬಯೋಮಾಸ್ ಆಗಿ ಯೂಸ್ ಮಾಡ್ಕೊಂತೀವಿ ಟು ಜನರೇಟ್ ಬಯೋಗ್ಯಾಸ್. ಅಂದ್ರೆ ಇದು ಇಂಡೈರೆಕ್ಟ್ ಫಾರ್ಮ್. ಜಿಯೋಥರ್ಮಲ್ ಎನರ್ಜಿ. ಜಿಯೋಥರ್ಮಲ್ ಎನರ್ಜಿ ಅಂದ್ರೇನು? ಈ ಭೂಮಿ ಮೇಲೆ ಸರ್ಟನ್ ರೀಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ರೀಜನ್ ಅಲ್ಲಿ ಅಂದ್ರೆ ಎಲ್ಲಾ ರೀಜನ್ ಅಲ್ಲಿ ಅರ್ತ್ ಸರ್ಫೇಸ್ ಅಲ್ಲಿ ಎಲ್ಲಾ ಪ್ಲೇಸಸ್ ಅಲ್ಲಿ ಒಂದೇ ತರ ಟೆಂಪರೇಚರ್ ಇರಲ್ಲ. ಎಲ್ಲ ಅರ್ಥನ ಕನ್ಸಿಡರ್ ಮಾಡ್ಕೊಂಡ್ರೆ, ನಮ್ಮ ಭೂಮಿನ ಕನ್ಸಿಡರ್ ಮಾಡ್ಕೊಂಡ್ರೆ ಎಲ್ಲ ಪ್ಲೇಸ್ಗೂ ಸೇಮ್ ಅಮೌಂಟ್ ಆಫ್ ಎನರ್ಜಿ ರೀಚ್ ಆಗುತ್ತೆ. ಬಟ್ ಎಲ್ಲ ಪ್ಲೇಸು ಸೇಮ್ ಅಮೌಂಟ್ ಆಫ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ರೇಡಿಯೇಷನ್ ಬಿಡುಗಡೆ ಮಾಡಲ್ಲ, ರೈಟ್? ಸೊ ಡ್ಯೂ ಟು ದಿಸ್ ಟೆಂಪರೇಚರ್ ಏನಾಗುತ್ತಂದ್ರೆ ನಮ್ಮ ಭೂಮಿ ಆಳದಲ್ಲಿ ಹೀಟ್ ಜನರೇಟ್ ಆಗ್ತಾ ಇರತ್ತೆ. ಓಕೆ, ಹೀಟ್ ಜನರೇಟ್ ಆಗಿ ಏನಾಗುತ್ತಂದ್ರೆ ಇಲ್ಲಿ ಕೆಳಗಡೆ ಫುಲ್ಲು ಹೀಟ್ ಆಗಿದೆ ಅನ್ಕೊಳ್ಳಿ, ಮೇಲ್ಗಡೆ ಸ್ವಲ್ಪ ತಂಪಿದೆ. ಅಂದ್ರೆ ಡಿಫ್ರೆನ್ಸ್ ಇನ್ ಟೆಂಪರೇಚರ್. ಈ ಡಿಫ್ರೆನ್ಸ್ ಇನ್ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಇಲ್ಲೂ ಸಹಿತ ಎನರ್ಜಿನ ಜನರೇಟ್ ಮಾಡ್ತಾರೆ. ಸೊ ಇಲ್ಲೂ ಸಹಿತ ಇದನ್ನ ಡೈರೆಕ್ಟ್ ಫಾರ್ಮ್ ಅಂತ ಹೇಳ್ಬೋದು. ಆಮೇಲೆ ಎಲೆಕ್ಟ್ರಿಸಿಟಿ, ಸೋಲಾರ್ ಪ್ಯಾನಲ್, ಸೋಲಾರ್ ಸೆಲ್ಸ್, ಸೋಲಾರ್ ಕುಕ್ಕರ್. ಈ ಸೋಲಾರ್ ಕುಕ್ಕರ್ ಅಲ್ಲಿ ನಾವು ಫುಡ್ ಯೂಸ್ ಮಾಡ್ಕೊಂತೀವಿ, ಬಟ್ ಸೋಲಾರ್ ಪ್ಯಾನಲ್ ಅಂತಂದ್ರು ಸಾಕು. ಸೊ ಫಸ್ಟ್ ಮತ್ತೆ ಥರ್ಡ್ ಮತ್ತೆ ಫೋರ್ತ್ ಆಪ್ಷನ್ಸ್ ಆರ್ ಡೈರೆಕ್ಟ್ ಫಾರ್ಮ್ ಆಫ್ ಸೋಲಾರ್ ಎನರ್ಜಿ. ಬಟ್ ಆಪ್ಷನ್ ಬಿ ಏನಿದೆಯಲ್ಲ, ಇಂಡೈರೆಕ್ಟ್ ಫಾರ್ಮ್ ಆಫ್ ಎನರ್ಜಿ. ಸೊ ದರ್ಫೋರ್ ನಮಗೆ ರೈಟ್ ಆನ್ಸರ್ is ಆಪ್ಷನ್ ಬಿ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನ್ ನಂಬರ್ 3. ಕ್ವೆಶ್ಚನ್ ನಂಬರ್ 3 ಏನ್ ಹೇಳುತ್ತೆ ನೋಡೋಣ. ದ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಸಚ್ ಆಸ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಅಂಡ್ ಇಡೀಸ್ ಅಂದ್ರೆ ಎಕ್ಸೆಟ್ರಾ ಆರ್ ಜನರಲಿ ನಾನ್ ರಿನ್ಯೂಯಬಲ್ ಬಿಕಾಸ್. ಇವುಗಳನ್ನ ನಾವು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಲ್ಲ, ಯಾಕೆ? ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ಕೋಲ್ ಆಗಲಿ, ಪೆಟ್ರೋಲಿಯಂ ಆಗಲಿ ಅಥವಾ ನ್ಯಾಚುರಲ್ ಗ್ಯಾಸ್ ಆಗಲಿ, ಇವೆಲ್ಲ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ವಾಟ್ ಇಸ್ ದ ರೀಸನ್? ಬಿಕಾಸ್ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, being used for a long time extensively. Option B, their reserves are depleting at a faster rate. Option C, they cannot sustain for long time. Option D, both 1 and 2. ಅಂದ್ರೆ ಇಲ್ಲಿ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಬರಬೇಕು. 1 ಅಂತಂದ್ರೆ ಇಲ್ಲಿ ಆಪ್ಷನ್ ಎ, ಓಕೆ, ಇಲ್ಲಿ ಆಪ್ಷನ್ ಎ ಅಂಡ್ 2 ಅಂತಂದ್ರೆ ಆಪ್ಷನ್ ಬಿ. ಓಕೆ, ಸೊ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು? ಇಲ್ಲಿ ಒಂದು ಎನರ್ಜಿ, ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ, ಅದನ್ನ ಪದೇ ಪದೇ ಯೂಸ್ ಮಾಡ್ತಿದ್ರೆ ಅದು ಖಾಲಿ ಆಗುತ್ತೆ. ಖಾಲಿ ಆದ್ರೆ ಮತ್ತೆ ಜನರೇಟ್ ಮಾಡೋಕೆ ತುಂಬಾ ವರ್ಷಗಳು ಬೇಕಾಗುತ್ತೆ, ಮಿಲಿಯನ್ಸ್ ಆಫ್ ಇಯರ್ಸ್. ಅವುಗಳನ್ನ ನಾವು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಯಾವ್ದ್ಯಾವ್ದು ಕರೆಕ್ಟ್? ಫಸ್ಟ್ ಆಪ್ಷನ್ ನೋಡಿ, ಬೀಂಗ್ ಯೂಸ್ಡ್ ಫಾರ್ ಎ ಲಾಂಗ್ ಟೈಮ್ ಎಕ್ಸ್ಟೆನ್ಸಿವ್ಲಿ. ಸೊ ಇಲ್ಲಿ ಕೋಲ್, ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಇದೆ. ಇಲ್ಲಿ ಕೋಲ್ ಮತ್ತೆ ಪೆಟ್ರೋಲಿಯಂ ಇದೆಯಲ್ಲ, ಇವಾಗ ಪೆಟ್ರೋಲ್ ರೇಟ್ ನಾವು ನೋಡ್ತಿರ್ಬೋದು ತುಂಬಾ ಹೆಚ್ಚಾಗ್ತಾನೆ ಇದೆ. ಯಾಕೆ? ಅದ್ರ ಕ್ವಾಂಟಿಟಿ ಕಮ್ಮಿ ಆಗ್ತದೆ, ಸೊ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸೊ ಅದರಿಂದ ರೇಟ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಅದೇ ಡಿಮ್ಯಾಂಡ್ ಹೆಚ್ಚಾದ್ರೂ ನಮಗೆ ಅಲ್ಲಿ ಕ್ವಾಂಟಿಟಿ ಇದ್ರೆ, ಪೆಟ್ರೋಲಿಯಂ ಸಾಕಷ್ಟು ಪ್ರಮಾಣದಲ್ಲಿದ್ರೆ ಏನಾಗುತ್ತೆ, ರೇಟ್ಸ್ ಆಗೇ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ, ಸೊ ದೇರ್ಫೋರ್ ರೇಟ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ, ರೈಟ್? ಅದರಿಂದ ಇವಾಗ ನೀವು ನೋಡ್ತಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟ್ ಆಗಿದೆ. ಸ್ಕೂಟರ್ಸ್ ಆಗಿರಲಿ, ಕಾರ್ಗಳಾಗಿರಲಿ, ಬಸ್ಗಳಾಗಿರಲಿ, ಎಲ್ಲ
ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಆಗ್ತದೆ. ದ ರೀಸನ್ ಬೀಯಿಂಗ್ ಈಸ್ ಇಲ್ಲಿ ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ, ಕೋಲ್ ಆಗಿರಲಿ, ಪೆಟ್ರೋಲಿಯಂ, ಡೆಫಿನೆಟ್ಲಿ ನಾವು ವೆಹಿಕಲ್ಸಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಪೆಟ್ರೋಲಿಯಂ ಯೂಸ್ ಮಾಡ್ತೀವಿ, ಅದು ಕಮ್ಮಿ ಆಗ್ತದೆ. ಸೊ ನಾವು ಶಿಫ್ಟ್ ಆಗಬೇಕು, ಇಲ್ಲಾಂದ್ರೆ ಖಾಲಿ ಆದಮೇಲೆ ಆ ವೆಹಿಕಲ್ಸ್ ವೇಸ್ಟ್ ಅಲ್ವಾ. ಪೆಟ್ರೋಲಿಯಂ ಅಥವಾ ಡೀಸೆಲ್ ಇಲ್ಲ ಅಂತಂದರೆ, ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲ ಅಂತಂದರೆ ಅಲ್ಲಿ ವೆಹಿಕಲ್ಸ್ ರನ್ ಆಗೋದಿಲ್ಲ. ಸೊ ಇಲ್ಲಿ ಫಸ್ಟ್ ಆಪ್ಷನ್ನು ಕರೆಕ್ಟ್ ಆಗಿದೆ. ಮತ್ತೆ ದ ರಿಸಲ್ಟ್ಸ್ ಆರ್ ಡಿಬ್ಲಿಟಿಂಗ್ ಎಟ್ ಎ ಫಾಸ್ಟರ್ ರೇಟ್. ನಾವು ನೋಡ್ಬೋದು ಡಿಮ್ಯಾಂಡ್ ಎಷ್ಟಿದೆ ಅನ್ನೋದು ಪೆಟ್ರೋಲಿಯಂ. ಫಸ್ಟ್ ಜಸ್ಟ್ ಎಕ್ಸಾಂಪಲ್ ತೊಗೊಳ್ತೀವಿ, ಪೆಟ್ರೋಲಿಯಂ ಅಂದರೆ ಅಲ್ಲಿ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ. ಓಕೆ, ಇವಾಗ ಇವುಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಜಸ್ಟ್ ಡಿಮ್ಯಾಂಡ್ ಮಾಡ್ಕೊಂಡು ಒಂದು ದಿನ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲಿಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು. ಅಂದರೆ ಅವುಗಳಿಲ್ಲ ಅಂತಂದರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ, ರೈಟ್. ಸೊ ಈ ಕಾರಣದಿಂದ ನಾವು ಹೇಳ್ಬೋದು ಇದನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿದ್ರೆ ಒಂದಿಲ್ಲ ಒಂದಿನ ಅದು ಖಾಲಿ ಆಗುತ್ತೆ, ರೈಟ್. ಸೊ ದಟ್ ಈಸ್ ದ ಸೆಕೆಂಡ್ ರೀಸನ್ ವೈ ಡು ವಿ ಕಾಲ್ ಇಟ್ ಆಸ್ ಎ ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ. ದೇರ್ಫೋರ್ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿದೆ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಎರಡು ಆಪ್ಷನ್ನ ನಾವು ಮಾರ್ಕ್ ಮಾಡೋಕ್ಕಾಗಲ್ಲ, ಬಟ್ ಓನ್ಲಿ ಒನ್ ಆಪ್ಷನ್ ಮಾತ್ರ ಮಾರ್ಕ್ ಮಾಡೋಕ್ಕಾಗೋದು. ಸೊ ಅದರಿಂದ ಇಲ್ಲಿ ಬೋತ್ ಎ ಆ್ಯಂಡ್ ಬಿನ ನಾವು ಮಾರ್ಕ್ ಮಾಡ್ಬೋದು, ದಟ್ ಈಸ್ ಆಪ್ಷನ್ ಡಿ. So our right answer is option D. Got it? So let's move on to the question number 4. Question number 4 is the following source of energy is contributing mostly energy for global use. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಗ್ಲೋಬಲಿ ಯೂಸ್ ಆಗ್ತದೆ ನೋಡೋಣ. ಫಸ್ಟ್ ಆಪ್ಷನ್ ನ್ಯಾಚುರಲ್ ಗ್ಯಾಸ್, ಸೆಕೆಂಡ್ ಆಪ್ಷನ್ ಕೋಲ್, ಥರ್ಡ್ ಆಪ್ಷನ್ ಹೈಡ್ರೋ ಪವರ್, ಫೋರ್ತ್ ಆಪ್ಷನ್ ನ್ಯೂಕ್ಲಿಯರ್ ಎನರ್ಜಿ. ಗ್ಲೋಬಲಿ ಯೂಸ್ ಆಗಬೇಕು, ಗ್ಲೋಬಲಿ ಅಂದ್ರೆ ಎಲ್ಲ ದೇಶಗಳಲ್ಲೂ ಯೂಸ್ ಆಗ್ತಿರ್ಬೇಕು ಅಂತ ಸೋರ್ಸ್ ಆಫ್ ಎನರ್ಜಿ ಯಾವುದು? ಆಪ್ಷನ್ ಎ ನೋಡ್ಕೊಂಡ್ರೆ ನ್ಯಾಚುರಲ್ ಗ್ಯಾಸ್. ಇಲ್ಲಿ ಗ್ಲೋಬಲಿ ಯೂಸ್ ಆಗಲ್ಲ, ಕೆಲವು ಪ್ರದೇಶಗಳಿಗೆ ಸೀಮಿತ ಆಗಿದೆ, ರೈಟ್. ನ್ಯಾಚುರಲ್ ಗ್ಯಾಸ್ ಎಲ್ಲದರಲ್ಲೂ ಯೂಸ್ ಮಾಡಲ್ಲ, ಎಲ್ಲ ಕಡೆ ಯೂಸ್ ಮಾಡಲ್ಲ, ರೈಟ್. ಒಂದು ದೇಶದಲ್ಲಿ ಯೂಸ್ ಮಾಡ್ತಿದ್ರೆ ಇನ್ನೊಂದು ದೇಶದಲ್ಲಿ ಯೂಸ್ ಮಾಡ್ತಿರಲ್ಲ. ಅಥವಾ ನಮ್ಮ ದೇಶನ ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ಸ್ಟೇಟಲ್ಲಿ ಯೂಸ್ ಮಾಡಿದ್ರೆ ಇನ್ನೊಂದು ಸ್ಟೇಟಲ್ಲಿ ಕಮ್ಮಿ. ಅಂದರೆ ಯೂಸ್ ಮಾಡ್ತಿದ್ರು ಇಲ್ಲಿ ಕ್ವಾಂಟಿಟಿ ಆಫ್ ಯೂಸರ್ಸ್, ಅಮೌಂಟ್ ಆಫ್ ಯೂಸರ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಇದನ್ನು ಗ್ಲೋಬಲಿ ಯೂಸ್ ಮಾಡೋಕ್ಕೆ ಕನ್ಸಿಡರ್ ಮಾಡಲ್ಲ. ಯೂಸ್ ಮಾಡ್ತಿದ್ರು ಕ್ವಾಂಟಿಟಿ ಕಮ್ಮಿ ಇರುತ್ತಲ್ಲ, ಅದರಿಂದ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಕೋಲ್, ಕಲ್ಲಿದ್ದಲು ಪ್ರತಿ ದೇಶದಲ್ಲಿ ಯೂಸ್ ಮಾಡ್ತಿದ್ದಾರೆ. ಯಾಕೆ? ಟು ಜನರೇಟ್ ಎಲೆಕ್ಟ್ರಿಸಿಟಿ. ಥರ್ಮಲ್ ಪವರ್ ಪ್ಲಾಂಟ್ಸ್, ರೈಟ್. ಥರ್ಮಲ್ ಪವರ್ ಸ್ಪೆಷಲಿ ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕರೆಂಟ್ ಇಲ್ಲ ಅಂತಂದ್ರೆ ಸಾಧ್ಯನಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಜನಜೀವನಕ್ಕೆ. ಓಕೆ, ಸೊ ಕರೆಂಟ್ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ನ ಪಡ್ಕೊಂಡಿದೆ. ಸೊ ಕರೆಂಟ್ ಬೇಕಂದ್ರೆ ನಾವು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೋರ್ಸ್ ಆಫ್ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಬಟ್ ಮೇಜರ್ ನಾವು ಯಾವುದರಿಂದ ಜನರೇಟ್ ಮಾಡ್ತಾ ಇದೀವಿ? ಥರ್ಮಲ್ ಪವರ್ ಪ್ಲಾಂಟ್ಸ್. ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಯಾವುದು? ರೈಟ್. ಅದರಲ್ಲಿ ಸ್ಪೆಷಲಿ ಕೋಲ್ನೇ ಯೂಸ್ ಮಾಡ್ತಾರೆ ಡ್ಯೂ ಟು ಮೆನಿ ರೀಸನ್ಸ್. ಸೊ ನಾವು ಹೇಳ್ಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಕೇಳ್ಬೋದು ಸರ್ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಯಾಕೆ ಕರೆಕ್ಟ್ ಅಲ್ಲ? ಹೈಡ್ರೋ ಪವರ್ ಪ್ಲಾಂಟ್, ನಮಗಿಲ್ಲಿ ಹೈಡ್ರೋ ಅಂದ್ರೆ ವಾಟರ್. ಸರ್ ಎಲ್ಲ ಕಡೆನೂ ವಾಟರ್ ಇದೆಯಲ್ಲ, ಸಮುದ್ರ ಆಲ್ಮೋಸ್ಟ್ 75+% ಆಫ್ ವಾಟರ್ ಇದೆ, ಅದರಿಂದ ಜನರೇಟ್ ಮಾಡ್ಬೋದಲ್ಲ, ಗ್ಲೋಬಲಿ ನಾವು ಯೂಸ್ ಮಾಡ್ಕೋಬೋದಲ್ಲ? ಯೂಸ್ ಮಾಡ್ಕೋಬಹುದು. ಬಟ್ ಹೈಡ್ರೋ ಪವರ್ ಪ್ಲಾಂಟ್ ಅಂದ್ರೇನು? ಫಸ್ಟ್ ಆಫ್ ಆಲ್, ಯಾವಾಗ ಫ್ಲೋಯಿಂಗ್ ವಾಟರ್ ನಾವು ಟರ್ಬೈನ್ ಯೂಸ್ ಮಾಡಿಕೊಂಡು ಓಕೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡ್ತೀವಿ, ಅದನ್ನು ನಾವು ಹೈಡ್ರೋ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಎಲ್ಲ ಕಡೆನೂ ವಾಟರ್ ಫ್ಲೋ ಆಗುತ್ತಾ? ಎಸ್, ಫ್ಲೋ ಆಗ್ತಿದ್ರು ಅದರದ ರಭಸ ಅಂದ್ರೆ ಫೋರ್ಸ್ ಏನಿದೆಯಲ್ಲ ಆ ಟರ್ಬೈನ್ನ ರೊಟೇಟ್ ಮಾಡುವಷ್ಟು ಇರಬೇಕು. ಎಲ್ಲ ಕಡೆ ಇರುತ್ತಾ? ಇಲ್ಲ. ಕೆಲವು ದೇಶಗಳಲ್ಲಿ ಈ ಫ್ಲೋಯಿಂಗ್ ವಾಟರ್ ಇರಲ್ಲ. ಜನರಲಿ ನಾವು ಫ್ಲೋಯಿಂಗ್ ವಾಟರ್ ಅಂತ ಯಾವಾಗ ಕರಿತೀವಿ? ಜನರಲಿ ನದಿಗಳಿಗೆ ಅಡ್ಡವಾಗಿ ನಾವು ಪವರ್ ಪ್ಲಾಂಟ್ನ ನಿರ್ಮಿಸಿದಾಗ ಆ ವಾಟರ್ ಫ್ಲೋಯಿಂಗ್ ವಾಟರ್ ಏನಾಗುತ್ತೆ, ಟರ್ಬೈನ್ ತಿರುಗಿಸುತ್ತೆ, ಅದನ್ನು ನಾವು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ಬೋದು. ಬಟ್ ಕೆಲವು ದೇಶಗಳಲ್ಲಿ ನದಿಗಳೇ ಇಲ್ಲ, ಇದು ಗ್ಲೋಬಲಿ ಯೂಸ್ ಹೇಗಾಗುತ್ತೆ? ಆಗಲ್ಲ. ಮತ್ತೆ ಲಾಸ್ಟ್ ಒನ್ ನ್ಯೂಕ್ಲಿಯರ್ ಎನರ್ಜಿ. ಕೆಲವು ದೇಶಗಳಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸೇ ಇಲ್ಲ. ಯಾಕೆ? ಈ ಸೋರ್ಸ್ ಏನಿದೆಯಾ ನ್ಯೂಕ್ಲಿಯರ್ ಎನರ್ಜಿ, ಅದು ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಕೆಲವು ದೇಶಗಳಿಗೆ ಇದನ್ನ ಪ್ರಿಫರೇ ಮಾಡಲ್ಲ. ಸೊ ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ದೇರ್ಫೋರ್ ರೈಟ್ ಆನ್ಸರ್ ಇಸ್ option B, that is coal. Okay, so let's move on to the question number 5. Use of non-conventional forms of energy can serve. Okay, non-conventional energy can serve. Option A,
ಸಪ್ಲೈ ಆಫ್ ಎನರ್ಜಿ ಇನ್ ಎ ಡಿಸೆಂಟ್ರಲೈಸ್ ಸಿಸ್ಟಮ್. ನಾನ್ ಕನ್ವೆನ್ಷನಲ್ ಫಾರ್ಮ್ಸ್ ಆಫ್ ಎನರ್ಜಿ ಅಂದ್ರೆ ನಾನ್ ಕನ್ವೆನ್ಷನಲ್ ಸೈನ್ಸ್ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ಪಡ್ಕೊಳ್ತೀವಲ್ಲ, ನಮಗೆ ಬೇಕಾದಂಥ ಎನರ್ಜಿನ, ಅದನ್ನು ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹೇಗೆ? ಫಸ್ಟ್ ಒನ್, ಸೋಲಾರ್ ಪ್ಯಾನಲ್. ಸೋಲಾರ್ ರೇಡಿಯೇಷನ್ ನಾವು ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡ್ತೀವಿ. ಸೋಲಾರ್ ರೇಡಿಯೇಷನ್ನ ನಾವು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಯಾವಾಗ ನಾವು ಎಲೆಕ್ಟ್ರಿಸಿಟಿನ ಕನ್ವರ್ಟ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ನಾವು ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು. ಲೈಟ್ ಎನರ್ಜಿ ಆಗಿ ಯೂಸ್ ಮಾಡ್ಬೋದು, ಹೀಟ್ ಎನರ್ಜಿ ಆಗಿ ಯೂಸ್ ಮಾಡ್ಬೋದು, ರೈಟ್? ಸೊ ಇಲ್ಲಿ ಎಲ್ಲದಕ್ಕೂ ಡಿಸೆಂಟ್ರಲೈಸ್ ಸಿಸ್ಟಮ್ ಆಗಿ ಯೂಸ್ ಮಾಡ್ಕೋಬಹುದು. ಆಪ್ಷನ್ ಬಿ, ಸಸ್ಟೈನಿಂಗ್ ಎ ಕ್ಲಿಯರ್ ಎನ್ವೈರನ್ಮೆಂಟ್. ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿನ ಜಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ವಿಂಡ್ ಎನರ್ಜಿ, ರೈಟ್? ಆಮೇಲೆ ಸೋಲಾರ್ ಎನರ್ಜಿ, ಹೈಡ್ರೋ ಎನರ್ಜಿ. ಇವೆಲ್ಲ ನಮ್ಮ ಪರಿಸರಕ್ಕೆ ಯಾವುದಾದ್ರೂ ಹಾನಿ ಉಂಟು ಮಾಡುತ್ತಾ? ಇಲ್ಲ. ಓಕೆ, ಆಪ್ಷನ್ ಬಿ. ಸಿ, ಟು ರೀಪ್ಲೇನಿಶ್ ದ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಇಲ್ಲ, ಅದು ಖಾಲಿ ಆಗ್ತಿದೆ. ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಯೂಸ್ ಮಾಡಿದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಇಲ್ಲಿ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಇಲ್ಲಿ ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಯೂಸ್ ಮಾಡ್ತಿಲ್ಲ ಅನ್ಕೊಳ್ಳಿ, ಏನಾಗುತ್ತೆ, ಇದು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಡೆಫಿನೆಟ್ಲಿ ಡಿಗ್ರೀಸ್ ಆಗುತ್ತೆ. ಮತ್ತೆ ಇದು ರೀಜನರೇಟ್ ಮಾಡೋಕ್ಕೆ ತುಂಬಾ ವರ್ಷಗಳು ಬೇಕಾಗುತ್ತೆ, ಅದು ತಲೆಯಲ್ಲಿರಬೇಕು. ಓಕೆ, ಸೊ ಅದರಿಂದ ನಾವೇನ್ ಮಾಡ್ತೀವಿ ಇಲ್ಲಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೋಸ್ಟ್ ಆಫ್ ದ ಟೈಮ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿಗೆ ಇಲ್ಲಿ ಥರ್ಮಲ್ ಎನರ್ಜಿ ಯೂಸ್ ಮಾಡ್ತೀವಿ. ಥರ್ಮಲ್ ಎನರ್ಜಿ ಯೂಸ್ ಮಾಡೋ ಬದಲು ಡೈರೆಕ್ಟ್ ಥರ್ಮಲ್ ಪವರ್ ಪ್ಲಾಂಟ್ಸ್, ಅಂದರೆ ಥರ್ಮಲ್ ಪವರ್ ಪ್ಲಾಂಟ್ಸ್ನ ಯೂಸ್ ಮಾಡೋ ಬದಲು ನಾವು ಡೈರೆಕ್ಟ್ ಆಗಿ ಸೋಲಾರ್ ಪ್ಯಾನಲ್ನ ಯೂಸ್ ಮಾಡ್ಬೋದು. ಸೊ ಇದರಿಂದ ಯೂಸ್ ಮಾಡೋ ಬದಲು ನಾವು ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಕೋಲ್ನ ಯೂಸ್ ಮಾಡ್ತಾರಲ್ಲ, ಅದು ಕಮ್ಮಿ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ನಾವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿನ ರೀಪ್ಲೆನಿಶ್ ಮಾಡ್ಬೋದು, ರೈಟ್? ಮರುಪೂರಣ ಅಂತ ಕರಿತೀವಿ, ರೈಟ್? ಅಥವಾ ಮತ್ತೆ ಫಿಲ್ ಮಾಡೋದು, ಮತ್ತೆ ತುಂಬೋದು, ಯಾವ್ದನ್ನ? ಕನ್ವೆನ್ಷನಲ್ ಸೋರ್ಸಸ್ನ. ಗಾಟ್ ಇಟ್? ಸೊ ಅದರಿಂದ ನಾವು ಹೇಳ್ಬೋದು ನಾನ್ ಕನ್ವೆನ್ಷನಲ್ ಫಾರ್ಮ್ಸ್ ಆಫ್ ಎನರ್ಜಿ ಕ್ಯಾನ್ ಸರ್ವ್ ಆಲ್ ಆಫ್ ದ ಎಬೋ, ರೈಟ್? ಎಲ್ಲನೂ ಮಾಡುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನ್ ನಂಬರ್ 6. Solar constant is equivalent to. So first of all, what do you mean by solar constant? Solar constant ಅನ್ನೋದು ಎನರ್ಜಿ ಅಥವಾ ರೇಡಿಯೇಷನ್ received by the unit area per unit time from sun. ಇದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೊ ಒಂದು ನಾವು ಸರ್ಫೇಸ್ ಅಂತ ತಗೊಂಡ್ರೆ, ನಮ್ಮ ಭೂಮಿನ ತಗೊಳ್ಳಿ. ಓಕೆ, ನಮ್ಮ ಭೂಮಿನ ಕನ್ಸಿಡರ್ ಮಾಡ್ಕೊಂಡಾಗ ನಮ್ಮ ಅರ್ತ್ ಸರ್ಫೇಸ್ ಅಲ್ಲಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಅಂದ್ರೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ಪ್ರತಿ ಸೆಕೆಂಡ್ಗೆ ಎಷ್ಟು ಎನರ್ಜಿ ನಮ್ಮ ಅರ್ತ್ ಸರ್ಫೇಸ್ಗೆ ರೀಚ್ ಆಗುತ್ತೆ, ಅದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಹಾಗಿದ್ರೆ ಸೋಲಾರ್ ಕಾನ್ಸ್ಟೆಂಟ್ ಎಷ್ಟು? ಸೊ ಫಾರ್ಮುಲಾ ನೋಡೋದಾದ್ರೆ, ಇದು ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಿಮ್ಗೆ ಬೇಕು ಅಂದ್ರೆ, ಸೋಲಾರ್ ಕಾನ್ಸ್ಟೆಂಟ್ ಅಂತಂದ್ರೆ solar constant, okay, that is energy received per unit area into unit energy. ಸೊ ಅದರದ್ದು ಎಷ್ಟು ವ್ಯಾಲ್ಯೂ ಬಂದರೆ ಇಲ್ಲಿ ಪವರ್ ಅಲ್ಲೂ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಆಪ್ಷನ್ ಎ 1.36 ಕಿಲೋ ವ್ಯಾಟ್ ಇನ್ 12 ಅವರ್ಸ್ ಆಫ್ ಅ ಟೈಮ್, ಇಲ್ಲಿ ಅವರ್ಸ್ ಅಲ್ಲಿದೆ, SI ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ನೋಡಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ 1.5 into 10 power 18 kilowatt hour per day. This is also energy, but what type of energy? Electrical energy. Kilowatt hour commercial unit, right? Next one, option C 1.34 kilojoules per second. Illi energy form in a SI unit. Illi joules matte seconds SI unit, but illi kilojoules ide. We can convert it later on. Okay, option D all the above. So right answer is, ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಓಕೆ, ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, 1.34 ಕಿಲೋ ಜೌಲ್ ಪರ್ ಸೆಕೆಂಡ್, ರೈಟ್? ಸೊ ಇಷ್ಟ ಆಯ್ತು. ಇದು ಎನರ್ಜಿ ಫಾರ್ಮಲ್ಲಿ, ಓಕೆ, ಕಿಲೋ ಜೌಲ್ ಇಸ್ ದ SI ಯೂನಿಟ್ ಆಫ್ ಎನರ್ಜಿ ಅಂಡ್ ದಿಸ್ ಇಸ್ ಸೆಕೆಂಡ್ ಅಂದ್ರೆ ಟೈಮ್, ರೈಟ್? ಮತ್ತೆ ಈ ಜೌಲ್ಸ್ ಪರ್ ಸೆಕೆಂಡ್ ನ ನೆನಪಿದೆನಾ? ಪವರ್ ಕಾನ್ಸೆಪ್ಟ್, ಪವರ್
ಇಟ್ ಈಸ್ ಎನರ್ಜಿ ಬೈ ಟೈಮ್. ನೋಡಿ, ಎನರ್ಜಿ ಬೈ ಟೈಮ್ನ ನಾವು ಪವರ್ ಅಂತ ಬರಿಬೋದು. ಪವರ್, ಎಸ್ ಐ ಯೂನಿಟ್ ಆಫ್ ಎ ಪವರ್ ಈಸ್ ಎ ವಾಟ್, ರೈಟ್? 1 ವಾಟ್ ಈಸ್ ನಥಿಂಗ್ ಬಟ್ 1 ಜೌಲ್ ಪರ್ ಸೆಕೆಂಡ್. ಇಲ್ಲಿ ಜೌಲ್ ಪರ್ ಸೆಕೆಂಡ್ನ ವಾಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಕಿಲೋ ವಾಟ್ ಅಂತ, ರೈಟ್? ಇಲ್ಲಿ ಕಿಲೋ ವಾಟ್ ಇದೆ, ಬಟ್ ಇಲ್ಲಿ ಪರ್ ಡೇ ಇಲ್ಲಿ 12 ಅವರ್ಸ್ ಅಂತಿದೆ. ಈ ಎರಡು ರಾಂಗ್. ಪರ್ ಸೆಕೆಂಡ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಕಾರ್ಡಿಂಗ್ ಟು ದ ಫಾರ್ಮುಲಾ ಪರ್ ಯೂನಿಟ್ ಎ ಟೈಮ್. Got it? So hence option C is the right answer. So let's move on to the next question. Solar cells. Solar cells andrenu? It is a device which converts solar radiation ಅಥವಾ solar energy into electrical energy. Right? Options ನೋಡೋಣ. Can convert solar energy into electrical energy. Option B, used in the traffic signals. Option C, plants use chlorophyll in the conversion of a solar energy into biomass. ಇಲ್ಲಿ solar cells, ಸೋಲಾರ್ ಎನರ್ಜಿ ಅಂದಿದ್ರೆ ಇಲ್ಲಿ ಇದು ಕರೆಕ್ಟ್ ಆಗ್ತಿತ್ತು. ಯೂಸ್ಡ್ ಇನ್ ದ ಟ್ರಾಫಿಕ್ ಸಿಗ್ನಲ್. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯೂಸ್ ಮಾಡ್ತಾರೆ ಸೋಲಾರ್ ಪ್ಯಾನಲ್ ಅಲ್ಲಿ ಸೋಲಾರ್ ಸೆಲ್ಸ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ಒಂದೇ ಆನ್ಸರ್ನ ಅಂದ್ರೆ ಒಂದೇ ಆಪ್ಷನ್ನ ಮಾರ್ಕ್ ಮಾಡಬೇಕು. ಅಂದ್ರೆ ಆಲ್ಮೋಸ್ಟ್ ಯಾವುದು ಕ್ಲೋಸ್ ಇದೆ ಆನ್ಸರ್. ಡೈರೆಕ್ಟ್ ಸೋಲಾರ್ ಸೆಲ್ಸ್ ಅಂದ್ರೆ ಕೇಳಿದ್ದಾರೆ, ಬಟ್ ಯೂಸ್ ಕೇಳಿಲ್ಲ. ಸೋಲಾರ್ ಸೆಲ್ಸ್ ಅಂದ್ರೇನು? ಕ್ಯಾನ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. Therefore, option A is the right answer. Right? So let's move on to the next question. Question number 8. The conventional source of energy that are used for a long time are called. Long time. Long time. Innu kali agila. The conventional source of energy that are used for a long time are called. Long time. Kali agila. Long time. Renewable source of energy. Right? ಸೊ ನಿಮಗೆ ಡೆಫಿನೇಷನ್ ಗೊತ್ತಾಗಿರ್ಬೇಕು. ಕರೆಕ್ಟಾಗಿ ನೀವು ಡೆಫಿನೇಷನ್ ಕನ್ಫ್ಯೂಷನ್ ಇಲ್ಲದೆ ಕಲ್ತ್ಬಿಡಿ. ಯಾವ್ದಾವುದು? ರಿನ್ಯೂಯೇಬಲ್ ಸೋರ್ಸ್ ಆಫ್ ಎನರ್ಜಿ, ರಿನ್ಯೂಯೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಸೆಕೆಂಡ್ ಒನ್, ನಾನ್ ರಿನ್ಯೂಯೇಬಲ್ ಸೋರ್ಸ್ ಆಫ್ ಎನರ್ಜಿ. ನಾನ್ ರಿನ್ಯೂಯೇಬಲ್ ಸೋರ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ ಒನ್, conventional source of energy, and the fourth one, non conventional sources of energy. ನೋಡಿ, ಈ ನಾಲ್ಕನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓಕೆ, ಸೊ ಹೆನ್ಸ್ ಹಿಯರ್ ಆಪ್ಷನ್ ಎ, renewable source of energy, is the right answer. So let's move on to the next question. Question number 9. ಸೋಲಾರ್ ಹೀಟರ್ಸ್ ಆರ್ ಯೂಸ್ಡ್ ಫಾರ್. ಸೋಲಾರ್ ಹೀಟರ್ ಅಂದ್ರೇನು? ಸೋಲಾರ್ ಎನರ್ಜಿನ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದು, ಅದನ್ನ ನಾವು ಸೋಲಾರ್ ಹೀಟರ್ ಅಂತ ಕರಿತೀವಿ. ಇಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಆ ಸೋಲಾರ್ ಹೀಟರ್ನ? ಆಪ್ಷನ್ ಎ, ಡ್ರೈಯಿಂಗ್ ಫುಡ್ ಗ್ರೇನ್ಸ್ ಅಂಡ್ ವೆಜಿಟೇಬಲ್ಸ್. ಆಪ್ಷನ್ ಬಿ, ಆಫರ್ಸ್ ಅ ಕ್ಲೀನ್ ಫ್ಯೂಲ್, ರೈಟ್? ಸೊ ಆಪ್ಷನ್ ಸಿ, ಬಯೋಗ್ಯಾಸಿಫಿಕೇಶನ್. ಆಪ್ಷನ್ ಡಿ, ಫರ್ಮೆಂಟೇಶನ್. ರೈಟ್ ಆನ್ಸರ್ ಯಾವುದು? ಡ್ರೈಯಿಂಗ್ ಫುಡ್. ಅದರಿಂದ ಬಿಸಿಯಾಗಿ ಬರ್ತಾ ಇದ್ರೆ, ಥರ್ಮಲ್ ಎನರ್ಜಿ ಬರ್ತಾ ಇದ್ರೆ ಡೆಫಿನೆಟ್ಲಿ ಅದು ಡ್ರೈ ಆಗೇ ಆಗುತ್ತೆ. ವೆಜಿಟೇಬಲ್ಸ್ನ ಡ್ರೈ ಮಾಡೋಕ್ಕೆ, ವೆಜಿಟೇಬಲ್ನ ಡ್ರೈ ಮಾಡೋಕ್ಕೆ, ಮತ್ತು ಫುಡ್ ಗ್ರೇನ್ಸ್ ಅಂದರೆ ಯಾವುದು? ಓಕೆ, ಫಾರ್ ಎಕ್ಸಾಂಪಲ್ ಕಾಳುಗಳು. ಓಕೆ, ಸೊ ಅವುಗಳನ್ನ ಡ್ರೈ ಮಾಡೋಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಸೋಲಾರ್ ಹೀಟರ್. ಓಕೆ, ಸೋಲಾರ್ ಹೀಟರ್ ಅಂತಂದರೆ ಫಸ್ಟ್ ಆಫ್ ಆಲ್ ಸೋಲಾರ್ ಹೀಟರ್ ಇಲ್ಲಿ ಸೋಲಾರ್ ಎನರ್ಜಿ that is converting into heat energy. So therefore right answer is option A, your required answer, option. Okay, so let's move on to the next question. That is question number 10. The kinetic energy associated with the movement of a mass of air. ಮೂವ್ಮೆಂಟ್ ಆಫ್ ಮಾಸ್ ಆಫ್ ಏರ್ ಅಂತಂದ್ರೆ ವಿಂಡ್ ಅಂತ ಕರಿತೀವಿ. ಡೈರೆಕ್ಟ್ ಆನ್ಸರ್. ಓಕೆ, ಕೈನೆಟಿಕ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಮೂವ್ಮೆಂಟ್ ಆಫ್ ಮಾಸ್ ಆಫ್ ಏರ್. ಯಾವುದು? ಜಿಯೋಥರ್ಮಲ್, ವೇವ್ ಎನರ್ಜಿ, ಲೈಟ್ ಎನರ್ಜಿ, ವಿಂಡ್ ಎನರ್ಜಿ. ಡೈರೆಕ್ಟ್ಲಿ ಇಲ್ಲಿ ಏರ್, ವಿಂಡ್, ಡೈರೆಕ್ಟ್ ಕ್ವಶನ್ ಸಿಗುತ್ತೆ ನಿಮಗೆ. ಓಕೆ, ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಸೊ ಕ್ವಶನ್ ನಂಬರ್ 11. ದ ಪ್ರಾಸೆಸ್ ವೇರ್ ಬಯಾಲಜಿಕಲ್ ಮ್ಯಾಟರ್ ಸಚ್ ಆಸ್ ಪ್ಲಾಂಟ್ಸ್ ಅಂಡ್ ಪ್ಲಾಂಟ್ ಪ್ರೊಡಕ್ಟ್ಸ್ ಪ್ರೊವೈಡ್ಸ್ ಅ basic energy. Basis energy. So option A, solar mass, vegetable biomass, geothermal energy, solar energy. ಯಾವುದು?
the process where biological matter such as plants and plant products provides a basis energy. ಯಾವುದು? ಸೋಲಾರ್ ಮಾಸ್, ವೆಜಿಟೇಬಲ್ ಬಯೋಮಾಸ್, ಜಿಯೋಥರ್ಮಲ್ ಎನರ್ಜಿ, ಸೋಲಾರ್ ಎನರ್ಜಿ. ಸೊ ಇಲ್ಲಿ ಪ್ಲಾಂಟ್ಸ್ ಮತ್ತು ಪ್ಲಾಂಟ್ ಪ್ರಾಡಕ್ಟ್ಸ್, ಓಕೆ, ಪ್ಲಾಂಟ್ಸ್ ಮತ್ತು ಪ್ಲಾಂಟ್ಸ್ ಪ್ರಾಡಕ್ಟ್ ಯಾವ ಎನರ್ಜಿನ ಯೂಸ್ ಮಾಡ್ಕೊಂಡು ತಮ್ಮ ಫುಡ್ನ ರೆಡಿ ಮಾಡ್ಕೊಳ್ಳುತ್ತೆ? ಸೋಲಾರ್ ಎನರ್ಜಿ. ಸೊ ಇವುಗಳನ್ನ ನಾವು ಸೋಲಾರ್ ಮಾಸ್ ಅಂತ ಕರಿಬೋದು. ಸೊ ಮಾಸ್ ಎನರ್ಜಿ ಇಕ್ವೇಷನ್ಸ್ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಎನರ್ಜಿ, ಎನರ್ಜಿ ಕನ್ವರ್ಟೆಡ್ ಇಂಟರ್ಚೇಂಜ್ ಆಗಲ್ಲ, ಓಕೆ, ರಿವರ್ಸಿಬಲ್ ಪ್ರೋಸೆಸ್ ಆಗಲ್ಲ ಇಲ್ಲಿ, ಓಕೆ. ಸೊ ಇಲ್ಲಿ ಏನಾಗುತ್ತೆ, ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಮಾಸ್. ಯಾವ್ದು? ಈ ಟ್ರೀಸ್ ಮತ್ತು ಪ್ಲಾಂಟ್ಸ್ ಅಲ್ಲಿ, ಪ್ಲಾಂಟ್ಸ್ ಪ್ರಾಡಕ್ಟ್ಸ್, ಪ್ಲಾಂಟ್ ಏನು ಮಾಡುತ್ತೆ? ಈ ಸೋಲಾರ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡ್ಕೊಂಡು ಅದು ಬೆಳೆಯುತ್ತೆ, ಆಹಾರ ತಯಾರು ಮಾಡ್ಕೊಳ್ಳುತ್ತಲ್ಲ. ಸೊ ದೇರ್ ಫೋರ್ ಇಲ್ಲಿ ನಾವು ಸೋಲಾರ್ ಮಾಸ್ ಅಂತ ಕರಿಬಹುದು. ಆಪ್ಷನ್ ಎ, solar mass. Okay, so let's move on to the next question. That is question number 12. Biogas plants commonly called dash plant. Option A, transactory friction. Option B, wind. Option C, wave. And option D, gobar gas. Direct agi biogas plant ಅಥವಾ biomass plant is called gobar gas ಅಥವಾ gobar plant ಅಂತ ಕರೀತಾರೆ. ಯಾಕೆ? ಅಲ್ಲಿ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಏನಿದೆಯಲ್ಲ, ಆರ್ಗ್ಯಾನಿಕ್ ಪ್ರಾಡಕ್ಟ್, ಅದರಲ್ಲಿ ಕಾವ್ ಡಂಗ್ ಅಥವಾ ದನಕರುಗಳ ಸಗಣಿ ಏನಿದೆಯಲ್ಲ ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಈ ರೀಸನ್ ಇಂದನೇ ನಾವು ಈ ಪ್ಲಾಂಟ್ನ ಗೋಬರ್ ಪ್ಲಾಂಟ್ ಅಂತ ಕರಿತೀವಿ. Therefore option D is the right answer. So let's move on to the question number 13. To solve the problem of energy crisis to some extent, the device that you may recommend. ನೋಡಿ, ಎನರ್ಜಿ ಕ್ರೈಸಿಸ್ ಇಂದ ಪಾರಾಗಕ್ಕೆ ನೀವು ಯಾವ ತರ ರೆಕಮೆಂಡ್ ಮಾಡ್ತೀರಾ? ಯಾವುದನ್ನ ರೆಕಮೆಂಡ್ ಮಾಡ್ತೀರಾ ಇಲ್ಲಿರೋ ಆಪ್ಷನ್ಸ್ ಅಲ್ಲಿ? ಆಪ್ಷನ್ ಎ, ಪ್ರೆಷರ್ ಕುಕ್ಕರ್. ಪ್ರೆಷರ್ ಕುಕ್ಕರ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಅದು ಸೋಲಾರ್ ಪ್ರೆಷರ್ ಕುಕ್ಕರ್ ಅಂತ ಮೆನ್ಷನ್ ಮಾಡಿಲ್ಲ. ಸೆಕೆಂಡ್ ಒನ್, ಫೈರ್ ವುಡ್ ಸ್ಟವ್, ಅಂದರೆ ಸೌದೆ ಯೂಸ್ ಮಾಡ್ಕೊಂಡು ಒಲೆ, ಓಕೆ, ಸೌದೆ ಒಲೆ. ಆಪ್ಷನ್ ಸಿ, ಕೆರೋಸಿನ್ ಸ್ಟವ್. ಆಪ್ಷನ್ ಡಿ, ಎಲೆಕ್ಟ್ರಿಕ್ ಸ್ಟವ್. ಯಾವ್ದನ್ನ ಯೂಸ್ ಮಾಡ್ತೀರಾ? ಸೊ ಇವುಗಳಲ್ಲಿ ಬೆಸ್ಟ್ ಆಪ್ಷನ್ ಯಾವುದು? ಎಲೆಕ್ಟ್ರಿಕ್ ಸ್ಟವ್. ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಏನು ಮಾಡ್ತೀವಿ? ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ಕೊಂಡು ಹೀಟ್ ಎನರ್ಜಿ ಆಗಿ ಪಡ್ಕೊಳ್ತೀವಿ. ಇಲ್ಲಿ ಸೋಲಾರ್ ಪ್ಯಾನಲ್ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೋದಾ? ಎಸ್. ಆ ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ಕೊಂಡು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೋಬೋದಾ? ಎಸ್. ಸೊ ದೇರ್ ಫೋರ್ ಇಲ್ಲಿ ಈ ಮೂರು ಇದೆಯಲ್ಲ, ಇಟ್ ಈಸ್ ನಾಟ್ ಗುಡ್ ಐಡಿಯಾ. ಬಟ್ ಲಾಸ್ಟ್ ಒನ್ ಇಸ್ ಬೆಸ್ಟ್ ಆಪ್ಷನ್, ದಟ್ ಈಸ್ electric stove. Okay, so let's move on to the next question. That is question number 14. The light absorbing material used in a solar cell. Okay, so photodiode, solar cell. ಈ ಸೋಲಾರ್ ಸೆಲ್ ಅನ್ನೋದು ಈ ಸೋಲಾರ್ ರೇಡಿಯೇಷನ್ ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಕೊಡುತ್ತೆ. ಈ ಸೋಲಾರ್ ರೇಡಿಯೇಷನ್ ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ? ಫೋಟೋ ವೋಲ್ಟಾಯಿಕ್ ಸೆಲ್ಸ್. ಅವುಗಳಲ್ಲಿ ನಾವು ಈ ನಾರ್ಮಲ್ ಆಗಿ ಸೆಮಿ ಕಂಡಕ್ಟರ್ನ ಯೂಸ್ ಮಾಡ್ತೀವಿ. ಸೆಮಿ ಕಂಡಕ್ಟರ್ ಮಟೀರಿಯಲ್ ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ಇದರಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಫಾಸ್ಫರಸ್, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ರೇಡಿಯಂ. ಯಾವುದು? ಡೈರೆಕ್ಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಎ, ಸಿಲಿಕಾನ್. ಓಕೆ, ಜರ್ಮೇನಿಯಂ, ಸಿಲಿಕಾನ್ ಮತ್ತೆ ಜರ್ಮೇನಿಯಂ, ಇಲ್ಲಿ ಸಿಲಿಕಾನ್ ಆಪ್ಷನ್ ಇದೆ. ಸೊ ದರ್ ಫೋರ್ ಸಿಲಿಕಾನ್. ಕ್ವೆಶ್ಚನ್ ನಂಬರ್ 15. ದ ಮೇನ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಫಾರ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಈಸ್. ಸ್ಯಾಟಲೈಟ್ಸ್ ಅಲ್ಲಿ ಇರುತ್ತೆ, ಭೂಮಿ ಮೇಲೆ, ಆಕಾಶದಲ್ಲಿ, ಸ್ಪೇಸ್ ಅಲ್ಲಿ ಇರುತ್ತೆ. ಅವುಗಳಿಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಸಿಟಿ ಬೇಕು. ಓಕೆ, ಎಲೆಕ್ಟ್ರಿಸಿಟಿ ಬೇಕು ಅಂತಂದ್ರೆ ನಾವೇನಾದ್ರೂ ವೈರ್ ಕನೆಕ್ಟ್ ಮಾಡೋಕ್ಕಾಗತ್ತೆ ಅವುಗಳಿಗೆ? ಇಲ್ಲ. ಬಟ್ ಸ್ಟಿಲ್ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡಲೇಬೇಕು. ಯಾವ ತರ ಪ್ರೊವೈಡ್ ಮಾಡ್ತೀವಿ? ಸೋಲಾರ್ ಸೆಲ್ಸ್, ಸೋಲಾರ್ ಪ್ಯಾನಲ್. ಅವಾಗ ಏನಾಗುತ್ತೆ, ಸ್ಪೇಸ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ಸೋಲಾರ್ ರೇಡಿಯೇಷನ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ನೋಡಿ, ಆಪ್ಷನ್ ಎ ಡ್ರೈ ಸೆಲ್ಸ್, ಆಪ್ಷನ್ ಬಿ ಸೋಲಾರ್ ಸೆಲ್ಸ್, ಆಪ್ಷನ್ ಸಿ ಆಸಿಡ್ ಸೆಲ್ಸ್, ಆಪ್ಷನ್ ಡಿ ಡೈನಮೋ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Okay, so let's move on to the next question. That is question number 16. The movement of a large quantities of water up and down in the seas. Option A, bioenergy. Option B, wave energy. Option C, geothermal energy. Option D, electrical energy. Lodi, movement of large quantities of water up and down. Up and down. Samudradalli. Up and down. Waves barutte. Right? Water up and down due to gravitational force of a moon. Okay? ಅವಾಗ ಏನಾಗುತ್ತೆ, ಈ ಮೂಮೆಂಟ್ ಆಫ್ ವಾಟರ್ ಇದೆಯಲ್ಲ, ಇವುಗಳು ಏನಾಗುತ್ತೆ, ಸಮುದ್ರ ದಡಕ್ಕೆ ಬರುತ್ತಲ್ಲ. ಅವಾಗ ನಾವು ಏನಾದರೂ ಅಲ್ಲಿ ಪ್ಲಾಂಟ್ನ ಇನ್ಸ್ಟಾಲ್ ಮಾಡಿದ್ರೆ, ಟರ್ಬೈನ್ ಯೂಸ್ ಮಾಡಿದ್ರೆ, ಈ ವೇವ್ಸ್ ಬಂದು ಆ ಟರ್ಬೈನ್ಗೆ ಹೊಡೆಯುತ್ತೆ. ಹೊಡೆದಾಗ ಏನಾಗುತ್ತೆ, ಅದು ರೊಟೇಟ್ ಆಗುತ್ತೆ.
ಅವಾಗ ಎಲೆಕ್ಟ್ರಿಕಲ್ ಎನರ್ಜಿನ ತಗೋಬಹುದು, ಜನರೇಟ್ ಮಾಡ್ಬೋದು ಯೂಸಿಂಗ್ ಡೈನಮೋ. ರೈಟ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ, ವೇವ್ ಎನರ್ಜಿ. Option B, that is a wave energy. Let's move on to the next question. That is question number 17. The amount of solar energy reaching per square meter of earth. ಇಲ್ಲಿ ನೋಡಿ ಟೈಮ್ ಯಾವುದು ಕೊಟ್ಟಿಲ್ಲ. ಎನರ್ಜಿ ರೀಚಿಂಗ್ ಪರ್ ಸ್ಕ್ವೇರ್ ಮೀಟರ್ ಏರಿಯಾ, ಎನರ್ಜಿ ಪರ್ ಏರಿಯಾ, ಅರ್ತ್ ಅಟ್ಮಾಸ್ಫಿಯರ್ ಇಸ್ ಕಾಲ್ಡ್ ಸೋಲಾರ್ ಕಾನ್ಸ್ಟೆಂಟ್, ಸೋಲಾರ್ ಮಾಸ್, ಸೋಲಾರ್ ಎನರ್ಜಿ, ಸೋಲಾರ್ ಪವರ್. ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು. ದಟ್ ಈಸ್ ಅ ಸೋಲಾರ್ ಕಾನ್ಸ್ಟೆಂಟ್. ಓಕೆ, ಗಾಟ್ ಇಟ್? So let's move on to the next question. Question number 18. Energy being received in a day in the atmosphere is equal to atmosphere in a day in the atmosphere. ಯಾವುದು? ಇಲ್ಲಿ ನಮಗೆ ಒಂದು ಆಪ್ಷನ್ ಇರಬೇಕು. 1.34 ಕಿಲೋ ಜೌಲ್ಸ್ ಪರ್ ಸೆಕೆಂಡ್ ಇದೇನಾ? ಇಲ್ಲ. ಈ ಕಿಲೋ ಜೌಲ್ಸ್ ಪರ್ ಸೆಕೆಂಡ್, ಈ 1.34 ಕಿಲೋ ಜೌಲ್ಸ್ ಪರ್ ಸೆಕೆಂಡ್, ಈ ಕಿಲೋ ಜೌಲ್ಸ್ ನಾವು ಯಾವ ಥರ ಬರಿಬೋದು? 10 ಇಂಟು ಜಾಲ್ ಪರ್ ಸೆಕೆಂಡ್. ಈ ಜಾಲ್ ಪರ್ ಸೆಕೆಂಡ್ನ ವಾಟ್ ಅಲ್ಲಿ ಬರಿಬೋದಾ? ರೈಟ್. ಸೊ ವಾಟ್ ಅಲ್ಲಿ ಕಿಲೋ ವ್ಯಾಟ್ ಅವರ್ ಎನರ್ಜಿಯಲ್ಲಿ. ಓಕೆ, ಎನರ್ಜಿ ಬೇಕಿಲ್ಲಿ. ಎನರ್ಜಿ ಯಾವ್ದು ಕರೆಕ್ಟ್ ಆನ್ಸರ್? 1.5 ಇಂಟು 10 ಪವರ್ 18 ಕಿಲೋ ವ್ಯಾಟ್ ಅವರ್, 1.5 ಇಂಟು 10 ಪವರ್ 8 ಕಿಲೋ ವ್ಯಾಟ್ ಅವರ್, 1.5 ಇಂಟು 10 ಪವರ್ 80 ಕಿಲೋ ವ್ಯಾಟ್ ಅವರ್, 1.5 ಇಂಟು 10 ಪವರ್ 8 ಕಿಲೋ ವ್ಯಾಟ್ ಅವರ್. ಆಪ್ಷನ್ ಬಿ ಅಂಡ್ ಆಪ್ಷನ್ ಡಿ ಆರ್ ಸೇಮ್. ಎಲಿಮಿನೇಟ್ ಮಾಡ್ಬೋದು. ಓಕೆ, ಮತ್ತೆ ಇಲ್ಲಿ 80 ಪಾಸಿಬಲ್ ಇಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೀವು ಕೇಳ್ತೀರಾ ಸರ್ ಅದು ಹೇಗೆ 1.5 ಇಂಟು 10 ಪವರ್ 18 ಕಿಲೋ ವ್ಯಾಟ್ ಅವರ್? ಓಕೆ, ಸ್ವಲ್ಪ ಕಾನ್ಸ್ಟೆಂಟ್ಸ್ ಇದೆ. ಓಕೆ, ಎನರ್ಜಿ ರಿಸೀವ್ಡ್ ಬೈ ಅರ್ತ್ ಸರ್ಫೇಸ್ ಡಿವೈಡೆಡ್ ಬೈ ಏರಿಯಾ ಪರ್ ಯೂನಿಟ್ ಏರಿಯಾ. ಎಷ್ಟು ಏರಿಯಾದಲ್ಲಿ ನಮಗೆ ರೇಡಿಯೇಷನ್ ರೀಚ್ ಆಗಿದೆ ಮತ್ತೆ ಪರ್ ಯೂನಿಟ್ ಟೈಮ್. ಇಲ್ಲಿ ನಾವು ಎನರ್ಜಿ ರಿಸೀವ್ಡ್ ಬೈ ಅರ್ತ್ ಸರ್ಫೇಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರಾಮ್ಸೆ ಮಾಡ್ಬೋದು. ಅವು ಕಾನ್ಸ್ಟೆಂಟ್ಸ್ ಇದೆ. ಇವಾಗ ಸದ್ಯಕ್ಕೆ ನಿಮ್ಗೆ ಬೇಕಲ್ಲ, ಜಸ್ಟ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. 1.5 ಒಂದು ಈ ವ್ಯಾಲ್ಯೂ, ಇನ್ನೊಂದು ಈ ವ್ಯಾಲ್ಯೂ, ಈ ಎರಡನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಮತ್ತೆ ಇದು ಕಿಲೋ ಜೌಲ್ಸ್ ಪರ್ ಸೆಕೆಂಡ್, ಇದು ಕಿಲೋ ವ್ಯಾಟ್ ಅವರ್. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19. ವಾಟ್ ಶುಡ್ ಬಿ ದ ಸ್ಪೀಡ್ ಆಫ್ ವಿಂಡ್ ಟು ಇನ್ಸ್ಟಾಲ್ ದ ವಿಂಡ್ ಟರ್ಬೈನ್? ವಾಟ್ ಶುಡ್ ಬಿ ದ ಸ್ಪೀಡ್ ಆಫ್ ಅ ವಿಂಡ್? ಜನರಲ್ ನಾವು 15 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪ್ರಿಸೈಸ್ ವ್ಯಾಲ್ಯೂ ಯಾವುದು? ಮಿನಿಮಮ್. ವಾಟ್ ಶುಡ್ ಬಿ ದ ಸ್ಪೀಡ್ ಆಫ್ ವಿಂಡ್? ಮಿನಿಮಮ್ ಎಷ್ಟು ಸ್ಪೀಡ್ ಇರಬೇಕು? ನೋಡಿ, ಎಷ್ಟು ಸ್ಪೀಡ್ ಇರಬೇಕಂದ್ರೆ ದಿಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ ಈಸ್ 8 and 22 ಮೀಟರ್ ಪರ್ ಸೆಕೆಂಡ್. ಓಕೆ, ಈ ರೇಂಜಲ್ಲಿ ಇರಬೇಕು. 88 and 22 ಮೀಟರ್ ಪರ್ ಸೆಕೆಂಡ್. ಇಷ್ಟು ಸ್ಪೀಡಲ್ಲಿದ್ದರೆ ನಾವು ವಿಂಡ್ ಟರ್ಬೈನ್ನ ಇನ್ಸ್ಟಾಲ್ ಮಾಡ್ಬೋದು. ಅದಕ್ಕಿಂತ ಕಮ್ಮಿ ಇದ್ರೆ ಆಗಲ್ಲ, ಅದಕ್ಕಿಂತ ಜಾಸ್ತಿ ಇದ್ರೂ ಆಗುತ್ತೆ. ಬಟ್ ಅವರು ನಮಗೆ ಬೇಕಾಗಿರೋದು ಮಿನಿಮಮ್ ಸ್ಪೀಡ್ ಎಷ್ಟು? 8 and 22 ಮೀಟರ್ ಪರ್ ಸೆಕೆಂಡ್. ಗಾಟ್ ಇಟ್? ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಈಸ್ ಕ್ವೆಶ್ಚನ್ ನಂಬರ್ 20. ದ ಲಾರ್ಜೆಸ್ಟ್ ಇನ್ಸ್ಟಾಲೇಷನ್ ಆಫ್ ವಿಂಡ್ ಟರ್ಬೈನ್ಸ್ ಇನ್ ದ ಕಂಟ್ರಿ ಆರ್ ಫೌಂಡ್ ನಿಯರ್ ಗುಜರಾತ್. ಓಕೆ, ಗುಜರಾತ್. ಇದು ಜನರಲ್ ಇನ್ಫಾರ್ಮೇಶನ್. ಓಕೆ, ನೆಕ್ಸ್ಟ್ question number 21. Nowadays biodiesel is used in the transportation vehicles as an alternate to diesel. Okay, ಇಲ್ಲಿ ಬಯೋಡೀಸೆಲ್ ಯೂಸ್ ಮಾಡ್ತಾರೆ. ಯಾವ್ದು ಇನ್ಸ್ಟೆಂಟ್? ಡೀಸೆಲ್ ಬದಲಾಗಿ ಬಯೋಡೀಸೆಲ್ ಯೂಸ್ ಮಾಡ್ತಾರೆ. ರೈಟ್ ಟು ಅಡ್ವಾಂಟೇಜ್ ಆಫ್ ದಿಸ್ ಮೆಜರ್. ಇಲ್ಲಿ ಡೀಸೆಲ್ ಬದಲು ಬಯೋಡೀಸೆಲ್ನ ಯಾಕೆ ಯೂಸ್ ಮಾಡ್ತಿದ್ದಾರೆ? ಅಡ್ವಾಂಟೇಜ್ ಇರ್ಬೇಕು ತಾನೆ. ಆ ಅಡ್ವಾಂಟೇಜಸ್ ಯಾವ್ದು? ಅದರಲ್ಲಿ ಕೇಳಿದ್ರೆ ಎರಡೇ ಎರಡು. ಇಲ್ಲಿ ನೋಡಿ, ದ ಟೂ ಅಡ್ವಾಂಟೇಜಸ್ are: first one, it reduces the emission of harmful combustible gases. First reason, first advantage. Second one, it also helps in preserving diesel, which is non-renewable source for a long duration. ಇಲ್ಲಿ ನಾವು ಡೀಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಕಮ್ಸ್ ಅಂಡರ್ ಪೆಟ್ರೋಲಿಯಂ, ಅಂದ್ರೆ ಫಾಸಿಲ್ ಫ್ಯೂಯಲ್. ಇವನ್ ನಾವು ಬಯೋಡೀಸೆಲ್ ಯೂಸ್ ಮಾಡೋದ್ರಾದರೆ ಏನಾಗುತ್ತೆ? ಈ ನಾವು ಒರಿಜಿನಲ್ ಡೀಸೆಲ್ ಏನಿದಿಲ್ಲ ಅದನ್ನ ಯೂಸ್ ಮಾಡೋದು ಕಮ್ಮಿ ಮಾಡ್ತೀವಿ. ರೈಟ್, ಅದನ್ನೇ ಹೇಳ್ತಿರೋದು. ಸೆಕೆಂಡ್ ಅಡ್ವಾಂಟೇಜ್. ದೀಸ್ ಆರ್ ದ ಟೂ ಅಡ್ವಾಂಟೇಜಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 22. ಕೋಲ್ ಈಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಬಿಕಾಸ್ ಕೋಲ್ನ ನಾವು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಯಾಕೆ? ಡೆಫಿನೇಷನ್ ಗೊತ್ತಿದೆ ಸಾಕು. ನಾನ್ ರಿನ್ಯೂಯಬಲ್ ಸೋರ್ಸ್, ಅದನ್ನ ಒಂದ್ಸತಿ ಖಾಲಿ ಆದ್ರೆ ಮತ್ತೆ ರೀಜನರೇಟ್ ಮಾಡೋಕ್ಕೆ ತುಂಬಾ ವರ್ಷಗಳೇ ಬೇಕಾಗುತ್ತೆ. ಈ ರೀಸನ್ ಇಂದ ನಾವು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಅಂತ ಎನರ್ಜಿ ಅಂತ ಕರಿತೀವಿ. ಎನರ್ಜಿ ಇದೆ, ಬಟ್ ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದ್ರೆ ಅದು ಖಾಲಿ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಲೋಟದಲ್ಲಿ
ನೀರಿದೆ ಅನ್ಕೊಳ್ಳಿ, ಒಂದೊಂದೇ ಸಿಪ್ ಕುಡಿತಾ ಹೋದ್ರೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಆ ಗ್ಲಾಸ್ ಅಲ್ಲಿರೋ ವಾಟರ್ ಖಾಲಿ ಆಗ್ಬಿಡುತ್ತೆ. ರೈಟ್? ಖಾಲಿ ಆದ್ರೆ ಮತ್ತೆ ರೀಜನರೇಟ್ ಮಾಡೋಕ್ಕೆ ತುಂಬಾ ವರ್ಷಗಳೇ ಬೇಕಾಗುತ್ತೆ. ಅದರಿಂದ ನಾವು ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಕೋಲ್ನ ಯಾಕೆ ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ? ಆಪ್ಷನ್ ಎ, ಕೋಲ್ ಈಸ್ ರಿಪ್ಲೇಷನ್ ಸೂನ್ ಇನ್ ದ ನೇಚರ್. ಕೋಲ್ ಈಸ್ ಅಬಂಡೆಂಟ್ ಇನ್ ನೇಚರ್. ಇದು ರಾಂಗ್. ಓಕೆ, ದ ರಿಸರ್ವ್ಸ್ ಆಫ್ ಕೋಲ್ ಆರ್ ಡಿಪ್ಲೆಟಿಂಗ್ ಎಟ್ ಎ ಫಾಸ್ಟರ್ ರೇಟ್ ಅಂಡ್ ಇಟ್ಸ್ ಡಿಫಿಕಲ್ಟ್ ಟು ರಿಪ್ಲೆನಿಶ್. ಅಂಡ್ ಆಪ್ಷನ್ ಡಿ, ಕೋಲ್ ಲೀವ್ಸ್ ರೆಸಿಡ್ಯೂ ವೆನ್ ಬರ್ನ್ಡ್. ಇಲ್ಲಿ ಬಿಕಾಸ್ ಅಂತ ಕೇಳಿದ್ದಾರೆ, ಯಾಕೆ ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ ನೋಡಿ. ದ ರಿಸರ್ವ್ಸ್ ಆಫ್ ಅ ಕೋಲ್ ಆರ್ ಡಿಪ್ಲೆಟಿಂಗ್ ಅಂದ್ರೆ ಖಾಲಿ ಆಗ್ತಿದೆ ಎಟ್ ಎ ಫಾಸ್ಟರ್ ರೇಟ್ ಅಂಡ್ ಇಟ್ ಇಸ್ ಡಿಫಿಕಲ್ಟ್ ಟು ರಿಪ್ಲೆನಿಶ್. ಮತ್ತೆ ರೀಜನರೇಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ದಟ್ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಕರೆಕ್ಟ್ ಆಗಿದೆ. ಕೋಲ್ ಇಸ್ ರೀಪ್ಲೆನಿಶ್ ಸೂನ್ ಇನ್ ದ ನೇಚರ್. ರೀಪ್ಲೆನಿಶ್ ಮತ್ತೆ ಮರು ಪುರಾಣ ಮಾಡ್ಬೋದು ಅಂತಂದ್ರೆ ಮತ್ತೆ ರೀಫಿಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಟ್ ಈಸ್ ರಾಂಗ್. ಈಸಿ ಅಲ್ಲ, ಸೂನ್. ಇಲ್ಲಿ ನೋಡ್ಬೋದು ಸೂನ್, ಇಟ್ ಈಸ್ ರಾಂಗ್. ತುಂಬಾ ವರ್ಷಗಳೇ ಬೇಕು. ಇಲ್ಲಿ ನೋಡಿ. ಸೊ ದೇರ್ಫೋರ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ದ ರಿಸರ್ವ್ಸ್ ಆಫ್ ಎ ಕೋಲ್ ಆರ್ ಡಿಪ್ಲೆಟಿಂಗ್ ಎಟ್ ಎ ಫಾಸ್ಟರ್ ರೇಟ್ ಅಂಡ್ ಇಟ್ ಇಸ್ ಡಿಫಿಕಲ್ಟ್ ಟು ರಿಪ್ಲೆನಿಶ್. ಮಾಡ್ಬೋದು ಬಟ್ ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟ್ ಹೇಳ್ತಿದ್ವು ಅಂದ್ರೆ ಅಲ್ಲಿ ಟೈಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬಾ ವರ್ಷಗಳೇ ಬೇಕಾಗುತ್ತೆ, ಮಿಲಿಯನ್ಸ್ ಆಫ್ ಇಯರ್ಸ್. Okay, so let's move on to the next question. That is question number 23. Draw the diagram of a nuclear power plant's nuclear power reactor and label the following parts. The part that confines the neutron to the core. Second one, radiation shield. So ನೋಡಿ, diagram generally ಕೇಳಲ್ಲ, ಚಾನ್ಸಸ್ ಹೇಳ್ತಿರೋದು. ಓಕೆ, ಇಲ್ಲಿ ಸಪೋಸ್ ಬಂದ್ರೆ ಡಯಾಗ್ರಾಮ್ ಬರೀರಿ, ಆಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್. ಓಕೆ, ಅದರಲ್ಲಿ ಲೇಬಲಿಂಗ್ ಮಾಡಿ. ಮಾಡ್ರೇಟ್ ರಾಡ್ ಅಂದ್ರೆ ಈ ನ್ಯೂಟ್ರಾನ್ ಸ್ಪೀಡ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋದು ಮಾಡ್ರೇಟರ್ ರಾಡ್. ಫ್ಯೂಲ್ ರಾಡ್ ಅಂದ್ರೆ ಇಲ್ಲಿ ಫ್ಯೂಲ್ನ ಯಾವ್ದಾಗಿ ಯೂಸ್ ಮಾಡ್ತೀವಿ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ನಾವು ಯುರೇನಿಯಂ, ಪ್ಲುಟೋನಿಯಂ ಮತ್ತೆ ಥೋರಿಯಂನ ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಟೈಮ್ ವಿ ಆರ್ ಯೂಸಿಂಗ್ ಯುರೇನಿಯಂ ಅಲ್ಲಿ. ಓಕೆ, ಮತ್ತೆ ಕಂಟ್ರೋಲ್ ರಾಡ್. ಇಲ್ಲಿ ನ್ಯೂಟ್ರಾನ್ ಒಂದು ಫಾರ್ ಎಕ್ಸಾಂಪಲ್ ನಾನು ಈ ಮೂರಲ್ಲಿ ಒಂದು ತಗೊಂಡು ಯುರೇನಿಯಂ 235 ತಗೋತೀನಿ. ಅದರಲ್ಲಿ ಬಂಬಾರ್ಡ್ ಆದರೆ, ಓಕೆ, ಅದರಲ್ಲಿ ಮಿಕ್ಸ್ ಆದರೆ ಸ್ಲೋ ಮೂವಿಂಗ್ ನ್ಯೂಟ್ರಾನ್, ಅವಾಗೇನಾಗುತ್ತೆ, ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ರಾಡ್ಸ್. ಗಾಟ್ ಇಟ್? ಸೊ ಈ ತರ ನೀವು ಲೇಬಲಿಂಗ್ ಮಾಡಬೇಕು. ಮತ್ತೆ ರೇಡಿಯೇಷನ್ ಶೀಲ್ಡ್ ಕೇಳಿದ್ದಾರೆ. ರೇಡಿಯೇಷನ್ ಶೀಲ್ಡ್ ಅಂದ್ರೆ ಯಾವುದು? ಇಲ್ಲಿದೆ ನೋಡಿ, ಸ್ಟೀಲ್ ಕಂಟೈನರ್, ಕಾಂಕ್ರೀಟ್ ಚೇಂಬರ್. ಇಲ್ಲಿ ಇದು ರೇಡಿಯೇಷನ್ ಶೀಲ್ಡ್. ಗಾಟ್ ಇಟ್? ಓಕೆ, ಸೊ ಇಷ್ಟೇ ಸಿಂಪಲ್. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 24. ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಪದೇ ಹೇಳಿದ್ದೀನಿ ರೆಗ್ಯುಲರ್ ಕ್ಲಾಸಲ್ಲಿ, ಇದು ಇಂಪಾರ್ಟೆಂಟ್. 4 ಪ್ರಾಪರ್ಟೀಸ್ ಬರೆದ್ರೆ ಸಾಕು. ಕ್ಯಾರೆಕ್ಟರಿಸ್ಟಿಕ್ಸ್, ಯಾಕೆ ಇದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್ ನಾವು ವಿಂಡ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ವೆದರ್ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ಆರ್ ನಾಟ್ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ. ಪೆಟ್ರೋಲ್ ತಗೊಂಡ್ರೆ ವೆದರ್ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ಆರ್ ನಾಟ್ ಅಂತ ಯಾವ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ದೇರ್ ಆರ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಅದು ಯಾವ್ದು? ಫಸ್ಟ್ ಪ್ರಾಪರ್ಟಿ ನೋಡಿ, ಡು ನಾಟ್ ಕಾಸ್ ಎನಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಯಾವುದೇ ತರ ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡಬಾರ್ದು. ಫಸ್ಟ್ ರೀಸನ್. ಓಕೆ, ಫಸ್ಟ್ ಕ್ಯಾರೆಕ್ಟರ್. ಸೆಕೆಂಡ್ ಒನ್, ಈಸಿ ಟು ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್. ಈಸಿಯಾಗಿ ಸ್ಟೋರ್ ಮಾಡಬೇಕು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡೋಂಗೆ ಇರಬೇಕು. ರೈಟ್? ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಎನರ್ಜಿ ಅನ್ಕೊಳ್ಳಿ. ಓಕೆ, ನ್ಯೂಕ್ಲಿಯರ್ ಎನರ್ಜಿ ಇಟ್ ಈಸ್ ಬ್ಯಾಡ್ ಐಡಿಯಾ. ಬೇರೆ ಎಕ್ಸಾಂಪಲ್ ತಗೋಣ. ಓಕೆ, ಫಾರ್ ಎಕ್ಸಾಂಪಲ್ ಡೀಸೆಲ್. ಓಕೆ, ಅದನ್ನ ಒಂದು ಬ್ಯಾರಲಲ್ಲಿ ಹಾಕಿ, ಅಥವಾ ನೀವು ಲಾರಿಗಳನ್ನ ನೋಡ್ತಿರ್ತೀರ ಟ್ರಾನ್ಸ್ಪೋರ್ಟೇಷನಲ್ಲಿ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಅಥವಾ ಕೆರೋಸಿನ್ ಟ್ರಾನ್ಸ್ಪೋರ್ಟ್ ಮಾಡೋ ಲಾರಿಗಳನ್ನ ನೋಡಿ, ಅದು ಎಷ್ಟು ಕಾಂಪ್ಯಾಕ್ಟ್ ಆಗಿ ಫಿಕ್ಸ್ ಮಾಡಿರ್ತಾರೆ. ಯಾವುದೇ ಥರ ಹೋಲ್ಸ್ ಇರಲ್ಲ. ಓಕೆ, ಯಾವುದೇ ಥರ ಲೀಕೇಜ್ ಇರಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಓಕೆ, ಈಸಿ ಟು ಕ್ಯಾರಿ. ಓಕೆ, ಅದರಲ್ಲಿ ಫಿಲ್ ಮಾಡಿ ಕ್ಯಾರಿ ಮಾಡ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮುಂದೆ ಸ್ವಲ್ಪ ಬೆಂಕಿ ಹತ್ಕೊಂಡ್ರು ಇಡೀ ಲಾರಿನೇ ಡ್ಯಾಮೇಜ್ ಆಗ್ತದೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಓಕೆ, ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾರಿ. ಓಕೆ, ಹಾಗೆ ಇದನ್ನ ನಾವು ಡೀಸೆಲ್ ಯೂಸ್ ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ. ಯಾವ ಥರ? ವಾಯು ಮಾಲಿನ್ಯ. ರೈಟ್? ಸೊ ಆ ಥರ ಈಸಿಯಾಗಿ ಸ್ಟೋರ್ ಮಾಡಬೇಕು ಮತ್ತೆ ಕ್ಯಾರಿ ಮಾಡಂಗೂ ಇರಬೇಕು. ನೆಕ್ಸ್ಟ್, ಸೇಫ್ ಇನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಯೂಸ್. ನಾವು ಅದು ಎನರ್ಜಿನ ಯೂಸ್ ಮಾಡ್ತಿದ್ರೆ ನಮಗೆ ಸೇಫ್ ಆಗಿರಬೇಕು. ಓಕೆ, ಯಾವುದೇ ಥರ ಹಾನಿ ಆಗಿರೋ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಎನರ್ಜಿ, ಆ ಎನರ್ಜಿನ ನಾವು ಜನರೇಟ್ ಮಾಡಬೇಕಾದ್ರೆ ನಮ್ಮ ಬಾಡಿ ಅದಕ್ಕೆ ಏನಾದರೂ ಎಕ್ಸ್ಪೋಸ್ ಆಯ್ತು ಅಂದರೆ ನ್ಯೂಕ್ಲಿಯರ್ ರೇಡಿಯೇಷನ್ಗೆ ತುಂಬ ಕಾಯಿಲೆಗಳು ಬರುತ್ತೆ. ಅದರಲ್ಲಿ ಶಾರ್ಟ್ ಟೈಮ್ ಡಿಸೀಸಸ್ ಮತ್ತು ಲಾಂಗ್ ಟರ್ಮ್ ಡಿಸೀಸ್ ಅಂತ ಬರುತ್ತೆ. ಓಕೆ, ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಇಟ್ ಇಸ್ ಅ ಬ್ಯಾಡ್. ಓಕೆ, ಮತ್ತೆ
ಫೋರ್ತ್ ಒನ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಎಲ್ಲ ಕಾಮನ್ ಪೀಪಲ್ಗೂ ಸಿಗುವಂಥದ್ದು ಆಗಿರಬೇಕು. ಅವುಗಳನ್ನೇ ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್, ದ ಪವರ್ ಪ್ಲಾಂಟ್ ಇನ್ ವಿಚ್ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಯೂಸ್ ಟು ರೊಟೇಟ್ ಅ ಟರ್ಬೈನ್. ಇಲ್ಲಿ ಟರ್ಬೈನ್ ಡೈರೆಕ್ಟ್ಲಿ ಯೂಸ್ ಟು ರೊಟೇಟ್, ನ್ಯಾಚುರಲ್ ಸೋರ್ಸ್ ಆಗಿರ್ಬೇಕು, ಮತ್ತೆ ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್ ಸೋರ್ಸಸ್. ಥರ್ಮಲ್ ಪವರ್ ಪ್ಲಾಂಟ್, ಇಲ್ಲೇನಾಗುತ್ತೆ, ನಾವು ಫಾಸಿಲ್ ಫ್ಯೂಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೋಲ್. ಓಕೆ, ಆ ಕೋಲ್ ನಾವು ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿ ಆ ಬ್ಯಾರಲ್ ಇರುತ್ತಲ್ಲ, ಕಂಟೈನರ್, ಅದರಲ್ಲಿ ವಾಟರ್ ಇರುತ್ತೆ, ಅದನ್ನು ಹೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೀಟ್ ಮಾಡಿದಾಗ ಟೆಂಪರೇಚರ್ ಆಫ್ ವಾಟರ್ ರೇಜಸ್ ಆ್ಯಂಡ್ ಸ್ಟೀಮ್ ಪ್ರೊಡ್ಯೂಸಸ್ ಆ್ಯಂಡ್ ದ್ಯಾಟ್ ಸ್ಟೀಮ್ ಸ್ಟಾರ್ಟ್ಸ್ ರೊಟೇಟ್ ಟರ್ಬೈನ್. ಯಾಕೆ ಈ ಸ್ಟೀಮ್ ಹೋಗಿ ಆ ಟರ್ಬೈನ್ಗೆ ತಾಕಿದಾಗ ಆ ಟರ್ಬೈನ್ ಸ್ಟಾರ್ಟ್ಸ್ ರೊಟೇಟ್. ಅದು ಸ್ಟಾರ್ಟ್ ರೊಟೇಟ್ ಆದಾಗ ಏನಾಗುತ್ತೆ, ಇದು ದ್ಯಾಟ್ ಟರ್ಬೈನ್ ವಿಲ್ ಬಿ ಕನೆಕ್ಟೆಡ್ ಟು ಡೈನಮೋ. ಓಕೆ, ಆರ್ಮೇಚರ್ ಕಾಯಿಲ್ ಮತ್ತು ಡೈನಮೋ. ಅವಾಗ ಏನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇಷ್ಟು ಪ್ರಾಸೆಸ್ ಇದೆ. ಅದು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಡೈರೆಕ್ಟ್ಲಿ ಈ ಟರ್ಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಆಪ್ಷನ್ ಸಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಸೋಲಾರ್ ಪವರ್ ಪ್ಲಾಂಟ್. ಸೊ ಹೈಡ್ರೋ ಎಲೆಕ್ಟ್ರಿಕ್ ಪವರಲ್ಲಿ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ವಾಟರ್ ಫ್ಲೋ ಆಗುತ್ತೆ, ಟರ್ಬೈನ್ ಹಿಟ್ ಮಾಡುತ್ತೆ, ಆಮೇಲೆ ಟರ್ಬೈನ್ ರೊಟೇಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 26. ಬಯೋಗ್ಯಾಸ್ ಪ್ಲಾಂಟ್ಸ್ ಎ ಬೂನ್ ಟು ಫಾರ್ಮರ್, ವೈ? ಈ ಬಯೋಗ್ಯಾಸ್ ಪ್ಲಾಂಟ್ಸ್ ಏನಿದೆಯಲ್ಲ, ಫಸ್ಟ್ ಆಫ್ ಆಲ್ ನಾವು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಕ್ರಾಪ್ ರೆಸಿಡ್ಯೂ ಆಗಿರ್ಬೋದು, ಅಥವಾ ದನಕರುಗಳ ಸಗಣಿ ಆಗಿರ್ಬೋದು. ಓಕೆ, ಆ ಚೇಂಬರಲ್ಲಿ ಹಾಕ್ತೀವಿ, ಅದು ಡಿಕಂಪೋಸ್ ಆಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಏರ್. ಡಿಕಂಪೋಸ್ ಆಗಿ ಏನಾಗುತ್ತೆ, ನಮಗೆ ನ್ಯಾಚುರಲ್ ಅಂದರೆ ಗ್ಯಾಸ್ ಕೊಡುತ್ತೆ, ಬಯೋಗ್ಯಾಸ್. ಓಕೆ, ಅದು ಕೊಡುತ್ತೆ. ಆಮೇಲೆ ಆ ಸ್ಲರಿ ಏನಿದೆಯಲ್ಲ, ಆಮೇಲೆ ತೆಗಿತೀವಿ ಹೊರಗಡೆ. ತೆಗೆದಾದ್ಮೇಲೆ ಅದನ್ನು ಗೊಬ್ಬರವಾಗಿ ಯೂಸ್ ಮಾಡ್ತೀವಿ. ಗೋಬರ್ ಅಥವಾ ನಾವು ಗೊಬ್ಬರ ಅಂತ ಕರಿತೀವಲ್ಲ, ಹೊಲಗಳಿಗೆ ಹಾಕ್ತೀವಿ. ಓಕೆ, ಸೊ ಈ ಥರ ರೈತರಿಗೆ ಎರಡು ಥರ ಬೆನಿಫಿಟ್ ಸಿಗುತ್ತೆ. ಒಂದು, ಬಯೋಗ್ಯಾಸ್ ಸಿಗುತ್ತೆ. ಇನ್ನೊಂದು, ಈ ನಾರ್ಮಲ್ ಆಗಿ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಯಾವುದು, ರಸಗೊಬ್ಬರ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದೇ ರೀತಿ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಬಯೋಗ್ಯಾಸ್ ಈಸ್ ಸೀನ್ ಆಸ್ ಎ ಬ್ಲೆಸ್ಸಿಂಗ್ ಟು ಫಾರ್ಮರ್ ಫಾರ್ ದ ಫಾಲೋಯಿಂಗ್ ರೀಸನ್ಸ್. The first reason, farmer can generate a clean home fuel from the waste such as animal waste, andre sagani, dry leaves and dried plants among other things. The used slurry can further be utilized as manure in the fields to boost the fertility of soil. Manure agi use ಮಾಡ್ತಾರೆ, ಗೊಬ್ಬರ. Okay, so let's move on to the next question, that is question number 27. The source of energy in nuclear power plants reactor is ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಎಸ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇದೆ. ಇಲ್ಲಿ ಎರಡು ಥರ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇದೆ. ಒಂದು ಕಂಟ್ರೋಲ್ಡ್ ಮತ್ತೆ ಇನ್ನೊಂದು ಅನ್ಕಂಟ್ರೋಲ್ಡ್ ರಿಯಾಕ್ಷನ್. ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆಪ್ಷನ್ ಬಿ, ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಕೆಮಿಕಲ್ ಯೂಸ್ ಮಾಡಲ್ಲ, ಇಟ್ ಈಸ್ ಎ ನ್ಯೂಕ್ಲಿಯರ್ ರಿಯಾಕ್ಷನ್. ಅಂದರೆ ನ್ಯೂಕ್ಲಿಯಸ್ ಅಲ್ಲಿ ಈ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಅಲ್ಲ. ನೆಕ್ಸ್ಟ್ ಒನ್, ಈ ಕೆಮಿಕಲ್ ರಿಯಾಕ್ಷನ್ ಆಗಬೇಕಂದ್ರೆ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ ನಮಗೆ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಆಪ್ಷನ್ ಡಿ, ಆಪ್ಷನ್ ಸಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಫ್ಯೂಷನ್ ರಿಯಾಕ್ಷನ್ ಆಗಲ್ಲ, ಯಾಕೆಂದ್ರೆ ನ್ಯೂಕ್ಲಿಯಸ್ ಇಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್. ಇನ್ನೊಂದು ನ್ಯೂಕ್ಲಿಯಸ್ ಜೊತೆ ರಿಯಾಕ್ಟ್ ಆಗಬೇಕಂದ್ರೆ ಪ್ರೋಟಾನ್ ಅಥವಾ ಪಾಸಿಟಿವ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಅದನ್ನು ಫ್ಯೂಸ್ ಮಾಡ್ಬೇಕಂದ್ರೆ ವಿ ನೀಡ್ ಲಾಟ್ ಆಫ್ ಎನರ್ಜಿ. ಅದು ನಮ್ಮ ಹತ್ರ ಇಲ್ಲ. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ನಾಟ್ ಪಾಸಿಬಲ್. ಇಲ್ಲಿ ಸರ್ ಆಗಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಎಲ್ಲಾಗುತ್ತೆ, ಸ್ಟಾರ್ಸ್ ಅಂದರೆ ಎಕ್ಸಾಂಪಲ್ ನಮ್ಮ ಸೂರ್ಯನ ತಗೊಳ್ಳಿ. ನಮಗೆ ಈ ರೇಡಿಯೇಷನ್ ಬರ್ತಿದೆ, ಬೆಳಕು ಮತ್ತೆ ಹೀಟ್ ಬರ್ತಿದೆ ಅಂತಂದ್ರೆ ಯಾವುದರಿಂದ, ನ್ಯೂಕ್ಲಿಯರ್ ಫ್ಯೂಷನ್ ಇಂದ. ಓಕೆ, ಲಾಸ್ಟ್ ಆಪ್ಷನ್, ದಟ್ ಈಸ್ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ ಚೈನ್ ರಿಯಾಕ್ಷನ್. ಎಸ್, ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಕಂಟ್ರೋಲ್ಡ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, question number 28. Biomass is the renewable source of energy. Justify this statement with a suitable reason. ಈ ಬಯೋಮಾಸ್ ಅನ್ನೋದು ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಹೇಗೆ ಆಗುತ್ತೆ? ಬಯೋಮಾಸ್ ಈಸ್ ಕನ್ಸಿಡರ್ ಆಸ್ ಅ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಬಿಕಾಸ್ ಇಟ್ಸ್ ಇನರೆಂಟ್ ಎನರ್ಜಿ ಕಮ್ಸ್ ಫ್ರಮ್ ದ ಸನ್. ಹೇಗೆ? ಸೂರ್ಯನ ಎನರ್ಜಿ ಪ್ಲಾಂಟ್ಸ್ಗೆ ಹೋಗುತ್ತೆ. ಎಕ್ಸಾಂಪಲ್, ನಾನು ಸಸ್ಯ ಮರಗಳನ್ನು ತೊಗೊಂಡ್ರೆ, ಓಕೆ, ಆ ಪ್ಲಾಂಟ್ಸ್ ಈ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೋತೆ, ಬೆಳೆಯುತ್ತೆ. ಎಲೆಗಳು ಉದುರಿದಾಗ ಆ ಎಲೆಗಳನ್ನ ಯೂಸ್ ಮಾಡ್ಕೊತೀವಿ ಯಾವುದಕ್ಕೆ, ಬಯೋಮಾಸ್ ಆಗಿ. ಆ ಬಯೋಮಾಸ್ನ ಒಂದು ಚೇಂಬರಲ್ಲಿ ಹಾಕ್ತೀವಿ, ಅದು ಡಿಕಂಪೋಸ್ ಆಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಏರ್. ಅವಾಗ ನಮಗೆ ಬಯೋಗ್ಯಾಸ್ ಸಿಗುತ್ತೆ, ರೈಟ್? ನೆಕ್ಸ್ಟ್, ಬಿಕಾಸ್ ಇಟ್ ಕ್ಯಾನ್ ರೀಗ್ರೋ ಇನ್ ರಿಲೇಟಿವ್ಲಿ ಶಾರ್ಟ್ ಟೈಮ್. ಟ್ರೀಸ್ ಟೇಕ್ ಇನ್ ಎ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ atmosphere and convert it into biomass, and when they die
ಇಟ್ ಈಸ್ ರಿಲೀಸ್ಡ್ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ಈ ರೀಸನ್ ಇಂದನೇ ನಾವು ಬಯೋಮಾಸ್ ಈಸ್ ಎ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 29. ನೇಮ್ 2 ಕಾನ್ಸ್ಟೆಂಟ್ಸ್ ಆಫ್ ಬಯೋಮಾಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಕಾನ್ಸ್ಟೆಂಟ್ಸ್, ಈ ಬಯೋಗ್ಯಾಸ್ ಅಲ್ಲಿ ಯಾವ ಕಾನ್ಸ್ಟೆಂಟ್ಸ್ ಇರುತ್ತೆ? ಮ್ಯಾಕ್ಸಿಮಮ್ 75% ಯಾವ್ದಿರುತ್ತೆ? ಮೀಥೇನ್. ಇಟ್ ಮಿಕ್ಸ್ಚರ್ ಆಫ್ ಮೀಥೇನ್, ಹೈಡ್ರೋಜನ್ ಅಂಡ್ ಕಾರ್ಬನ್. ಯಾಕೆ ಮೀಥೇನ್? 75%. ಆಮೇಲೆ ನೆಕ್ಸ್ಟ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, CHO ಕಾಂಪೋನೆಂಟ್ಸ್. ಓಕೆ, ಸೊ ಮೀಥೇನ್, ಹೈಡ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ನೀವು 2 ಕಾನ್ಸ್ಟೆಂಟ್ಸ್ ಅಂತ ಕರೆದಾಗ ಮೀಥೇನ್ ಅಂಡ್ ಹೈಡ್ರೋಜನ್ ಅಂತ ಬರೀಬಹುದು. ಒಂದೇ ಕೇಳಿದಾಗ ಡೈರೆಕ್ಟ್ಲಿ ಯು ಹ್ಯಾವ್ ಟು ರೈಟ್ ಮೀಥೇನ್. ಸರ್, ವಾಟ್ ಅಬೌಟ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್? ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ, ಬಟ್ ಮೇಜರ್ ಪರ್ಸೆಂಟೇಜ್ ಯಾವ್ದಿರುತ್ತೆ? ಮೀಥೇನ್. ಅದರಿಂದ ನೀವು ಮೀಥೇನ್ನೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 30. ವೈ ಇಸ್ ಬಯೋಗ್ಯಾಸ್ ಕನ್ಸಿಡರ್ಡ್ ಆಸ್ ಅನ್ ಎಕ್ಸಲೆಂಟ್ ಫ್ಯೂಲ್? ಯಾಕೆ ಇದನ್ನ ಎಕ್ಸಲೆಂಟ್ ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ ಅಥವಾ ಕರಿತೀವಿ? ಬಯೋಗ್ಯಾಸ್ ಇಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯೂಲ್ ಫಾರ್ ಕುಕಿಂಗ್ ಅಂಡ್ ಲೈಟ್ನಿಂಗ್ ಇನ್ ಎ number of countries. This is known as excellent fuel because it is a mixture of about 50 to 70% of the methane. Okay, and 25 to 45% of carbon dioxide and the traces of other gases. The gas is created from the anaerobic decaying organic matter such as manure and plant material. Okay, ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. 50 to 70% of the methane. Okay, so ಇಷ್ಟಾಯ್ತು. So this is all about Super 30 series. ಆಲ್ಮೋಸ್ಟ್ ಅಲ್ಲ, ಎಲ್ಲ 5 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಇಶ್ಯೂ ಏನಂತಂದರೆ, ಇಲ್ಲಿ 4 ಚಾಪ್ಟರ್, ಫಸ್ಟ್ 4 ಚಾಪ್ಟರ್ ಏನಿದೆಯಲ್ಲ ಇಲ್ಲಿ CBSE ಇದೆ. ಆ್ಯಂಡ್ ಫುಲ್ ಕಂಪ್ಲೀಟ್ ಸಿಲೆಬಸ್ ದಟ್ ಈಸ್ 5 ಚಾಪ್ಟರ್ಸ್, ದಟ್ ಈಸ್ ಫಾರ್ SSLC ಅಥವಾ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗೆ ಇದೆ. ನೀವು ಯಾವುದೇ ಚಾಪ್ಟರ್ನ ಸ್ಕಿಪ್ ಮಾಡೋಂಗಿಲ್ಲ. CBSE ಅವರು ಈ ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು, ದರ್ ಈಸ್ ನೋ ಪ್ರಾಬ್ಲಮ್. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ಫಾರ್ 2 marks. ಹೇಳಿದ್ನಲ್ಲ, MCQ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ, MCQಸ್ನ. ಓಕೆ, ಸೊ ಇಷ್ಟು ಹೇಳ್ತಾ ಸೂಪರ್ 30 ಸೀರೀಸ್ ಎಲ್ಲಿಗೆ ಕಂಪ್ಲೀಟ್ ಆಯಿತು. ಮತ್ತೆ ನಿಮ್ಮ ಮುಂದೆ ಹೊಸ ಕಂಟೆಂಟ್ ಜೊತೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಕೀಪ್ ಸ್ಟಡಿ, ಬಾಯ್ ಬಾಯ್.